वैराग्य भाग्यो मम पद्मनाभ तीर्थामृताब्धिर्भवताद्विभूति पदवाक्य प्रमाण ज्ञान प्रतिवादि मदच्छिदः श्रीमदक्षोभ्य तीर्थाख्यानुपतिष्ठे गुरुन् मम श्रीमदानंद तीर्थार्य सन्मनः सरसी भुवि अनुव्याख्यान नलिने चंचरी कतिमे मनः। ओम अथातो ब्रह्म जिज्ञासा ओम। ನಿನ್ನೆ ಪಾಠ ಮಾಡುವಾಗ ಪೃಥಿವ್ಯಾದಿ ಪರಮಾಣುಗಳನ್ನ ಉಪನಾಯಕ ದ್ರವ್ಯಾಂತರ ಅಂತ ಒಪ್ಪಿಬಿಟ್ರೆ ಸುಲಭ ಇದೆ, ಲಾಘವ ಇದೆ. ಪ್ರತ್ಯೇಕವಾಗಿ ಕಾಲವನ್ನು ಕಲ್ಪನೆ ಮಾಡೋದು ಗೌರವ ಇದೆ ಅಂತ ವಿವರಣೆ ಕೊಟ್ಟರು ಟೀಕಾಕೃತ್ಪಾದರು. ಅವ್ರ ಮೇಲೆ ದೋಷವನ್ನು ಹೇಳಿದರು. ಲಾಘವ ಇದೆ, ಗೌರವ ಇದೆ ಅಂದ್ರೆ ಅರ್ಥ ಏನು ಅಂತ ಪ್ರಶ್ನೆ ಕೇಳಿದ್ರಿ ಪಾಠ ಮಾಡುವಾಗ. ಲಾಘವ ಇದೆ, ಗೌರವ ಇದೆ ಅಂದ್ರೆ ಅರ್ಥ ಇಷ್ಟು: ಯಾವುದು ಈಗಾಗಲೇನೆ ಪ್ರಮಾಣಗಳಿಂದ ಪ್ರಮಿತವಾಗಿರ್ತದೋ ಅದರಿಂದಲೇನೆ ವಿಶಿಷ್ಟ ಪ್ರತ್ಯಯ ಕೂಡಿಸ್ಲಿಕ್ಕೆ ಬರ್ತಿರುವಾಗ ಸಿದ್ಧವಾಗದೇ ಇರುವುದನ್ನ ಧರ್ಮಿಯನ್ನು ಕಲ್ಪನೆ ಮಾಡೋದಿದೆ ಅಲ್ಲ, ಇದನ್ನ ಗೌರವ ಅಂತ ಕರೀತಾರೆ. ನಿನ್ನೆ ಅದಕ್ಕೆ ಉದಾಹರಣೆನೂ ಕೊಟ್ವಿ, ಲೌಕಿಕವಾಗಿ ತಿಳಿಯೋದಾದ್ರೆ ಅಂತ ಅಲ್ವಾ. ಅಂದ್ರೆ ಇದ್ದದ್ರಲ್ಲೇನೆ ಒಂದು ಯಾವುದೋ ಡಿಪಾರ್ಟ್ಮೆಂಟ್ ನಿಂದಲೇ ಆ ಕಾರ್ಯಭಾರವನ್ನು ಕೂಡಿಸ್ಲಿಕ್ಕೆ ಬರ್ತಿರುವಾಗ ಅತಿರಿಕ್ತವಾದ ಒಂದು ಹೊಸ ಡಿಪಾರ್ಟ್ಮೆಂಟ್ ಅನ್ನು ಕಲ್ಪನೆ ಮಾಡಿ ಅದಕ್ಕೊಬ್ಬ PA ಅದಕ್ಕೊಬ್ಬ ಕೈ ಕೆಳಗೆ ಅಂತ ವ್ಯವಸ್ಥೆ ಮಾಡೋದಕ್ಕೂ ವ್ಯತ್ಯಾಸದನೋ ಇಲ್ಲೋ? ವ್ಯತ್ಯಾಸ ಅಂದ್ರೇನು? ಕಾರ್ಯವನ್ನ ಇದ್ದದ್ರಿಂದ ನಿಭಾಯಿಸೋದು ಸುಲಭ, ಹೊಸದನ್ನ ಕ್ರಿಯೇಟ್ ಮಾಡಿ ನಿಭಾಯಿಸೋದಿದೆಯಲ್ಲ ಅದು ಗೌರವ. ತಾರ್ಕಿಕರು ಯಾವಾಗಲೂ ಗೌರವವನ್ನ ಒಪ್ಪಲ್ಲ. ಗೌರವ ಬರ್ತದೆ ಅಂತಾದ್ರೆ ಸಾಕು, ಅವರು ಅದನ್ನು ಒಪ್ಪಲ್ಲ. ಬೇಡ, ನಾವು ಇಷ್ಟರಿಂದಲೇ ಕೂಡಿಸ್ಬಿಡೋಣ, ಅತಿರಿಕ್ತ ಬೇಡ ಅಂತ ಹೇಳ್ತಾರೆ. ಅದು ಯಾವಾಗಲೂ ಕೂಡ ಅಷ್ಟೆ. ಇದು ನಿನ್ನೆ ನಾವು ನೋಡುವಾಗ ಲಾಘವ ಹಾಗೂ ಗೌರವ ಅನ್ನೋ ಶಬ್ದಗಳ ತಿಳುವಳಿಕೆ. ಧರ್ಮಿ ಕಲ್ಪನಾತಃ ಧರ್ಮ ಕಲ್ಪನಸ್ಯ ಲಘೀಯಸ್ತ್ವ. ಲಘೀಯಸ್ತ್ವ ಅಂತಂದ್ರೆ ಅದೇ ಅರ್ಥ. ನಿನ್ನೆ ಹೇಳುವಾಗ ಧರ್ಮಿ ಕಲ್ಪನಾ ಮಾಡೋದಕ್ಕಿಂತ ಧರ್ಮ ಕಲ್ಪನಾ ಮಾಡೋದು ಲಘೀಯಸ್ತ್ವ, ಸುಲಭ ಅಂದ್ರೆ ಅದು ಗೌರವ ಅಂತ ಹೇಳಿ ಅರ್ಥ. ನಿನ್ನೆ ಹೇಳುವಾಗ ಅದನ್ನೇ ಹೇಳಿದ್ನಲ್ವಾ, ನೆನಪಿರ್ಬೇಕದು. ನಚ ವಿನಿಗಮನಾಯಾಂ ಕಾರಣಾಭಾವಃ ಸಂಶಯೇಪಿ ಪರಿಶೇಷ ಅವಧಾರಣ ಅನುಪಪತ್ತೇಹೇ ಧರ್ಮಿ ಕಲ್ಪನಾತೋ ಧರ್ಮ ಕಲ್ಪನಸ್ಯ ಲಘೀಯಸ್ತ್ವಾತ್ ಅಂತಂದಿದ್ರು. ಧರ್ಮಿ ಕಲ್ಪನಾ ಮಾಡೋದಕ್ಕಿಂತ ಧರ್ಮ ಕಲ್ಪನಾ ಮಾಡೋದು ಸುಲಭ, ಲಘೀಯಾನ್, ಸುಲಭೋಪಾಯ, ಹಗುರ ಇದೆ ಅಂತ ಅರ್ಥ. ಏನು ಹಗುರ ಇದೆ ಅಂದ್ರೆ, ಉಪನಾಯಕತ್ವವನ್ನ ಕೃಪ್ತವಾದ ಪೃಥಿವ್ಯಾದಿಗಳಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಕಲ್ಪನೆ ಮಾಡೇ ಕೂಡಿಸ್ಲಿಕ್ಕೆ ಬರ್ತಿರುವಾಗ ಉಪನಾಯಕತ್ವವನ್ನ ಕಲ್ಪಿಸದೆ ಉಪನಾಯಕ ಅಂತ ಹೇಳಿ ಒಂದು ಧರ್ಮಿಯನ್ನ, ಕಾಲ ಅನ್ನೋ ಹೊಸ ಧರ್ಮಿಯನ್ನೇ ಕಲ್ಪನೆ ಮಾಡೋದಿದೆಯಲ್ಲ, ಇದು ಗೌರವ ಅಂತ ಅವರ ಅಭಿಪ್ರಾಯ. ಆಕಾಶೋವಾ ಕಿಂ ನ ಸ್ಯಾತ್ ಅಂತ ಮುಂದಿನ ವಾಕ್ಯ. ಆ ವಾಕ್ಯದ ಅರ್ಥ ಏನು ಅಂದ್ರೆ, ಇಷ್ಟೋ ತನಕ ವಿವರಣೆ ಕೊಡುವಾಗ ಪರಂಪರಾ ಸಂಬಂಧದಲ್ಲಿ ಸಂಯುಕ್ತ ಅಂತಂದ್ರೆ ಉಪನಾಯಕವಾದಂತಹದ್ದು ಪೃಥಿವ್ಯಾದಿ ಪರಮಾಣುವನ್ನು ಇಟ್ಕೊಂಡ್ಬೇಕಂದ್ರೆ ಹೇಳೋಣ ಅಂತಂದಿದ್ರು. ಈಗಂತಿದ್ದಾರೆ ಪೃಥಿವ್ಯಾದಿ ಪರಮಾಣುಗಳಾಗದೇ ಇದ್ರು ಬೇಡ, ಅದು ಆಗ್ತದೆ ಅಂತ ಹೇಳಿದ್ರು. ಆಕಾಶವನ್ನೇ ಯಾಕೆ ಅನ್ನಬಾರ್ದು ಅಂತ ಕೇಳ್ತಾ ಇದ್ದಾರೆ ಚೈತೀರ್ಥರು. ಪ್ರತಿಬಂಧಿ ಆಕಾಶೋವಾ ಕಿಂ ನ ಸ್ಯಾತ್. ನಾವು ಆಕಾಶವನ್ನೇ ಉಪನಾಯಕ ಅಂತ ಹೇಳ್ತೀವಿ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ನ ಸ್ಯಾತ್ ವಿಶೇಷ ಗುಣವತ್ವಾತ್ ಪೃಥಿವ್ಯಾಧಿವತಿ ಚೇತ್. ಆಕಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವಿಶೇಷ ಗುಣ ಉಳ್ಳದ್ದಾಗಿದೆ ಅದು.
ಹಾಗಾಗಿ ಪೃಥ್ವಿಯಾದಿಗಳಂತೆ ಅದು ಕೂಡ ಆಗಲ್ಲ ಅಂತ ಅವ್ರು ಅನ್ಬೇಕು. ಅದಕ್ಕೆ ಟೀಕಾಕೃತ್ಪಾದರು ಹೇಳಿದ್ರು, ವಿಶೇಷ ಗುಣವತೋಪಿ ನೀಲದ್ರವ್ಯಸ್ಯ ಪಟೇ ನೀಲಿಮಾ ಉಪಸಂಕ್ರಾಮಕತ್ವ ದರ್ಶನಾತ್. ವಿಶೇಷ ಗುಣ ಇದೆ ಎಂದು ಮಾತ್ರಕ್ಕೆ ಉಪಸಂಕ್ರಾಮಕ ಉಪನಿಯಾಮಕ ಆಗಬಾರ್ದು ಅಂತೇನಿಲ್ಲ, ಉಪನಾಯಕ ಆಗಬಾರ್ದು ಅಂತೇನಿಲ್ಲ. ಉದಾಹರಣೆಗೆ ನೀಲದ್ರವ್ಯ ಇದೆ, ನೀಲದ್ರವ್ಯಸ್ಯ ಪಟೇ. ನೀಲದ್ರವ್ಯ ಅಂದ್ರೆ ಏನು? ನೀವು ಮೊನ್ನೆ ಮಾತಾಡುವಾಗ ಹೇಳಿದ್ರಿ ಈ ವಿಷಯವನ್ನ ನನಗೆ. ಬೆಳ್ಳಿಗಿರುವ ಬಟ್ಟೆಯನ್ನ ನೀಲಿ ಬಣ್ಣ ಹಾಕಿ ನೀಲಿ ಮಾಡ್ತಾರೋ ಇಲ್ಲೋ ಅಂತ ಕೇಳಿದ್ರೆ ತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಜಯತೀರ್ಥರು. ನೀಲದ್ರವ್ಯ ಅಂತ, ನೀಲದ್ರವ್ಯ ಅಂದ್ರೆ ಅದೇನೋ ಒಂದು ಲಿಕ್ವಿಡ್ ಬರ್ತದಲ್ವ ಈಗೆಲ್ಲ ಬಟ್ಟೆಗೆ ನೀಲಿ ಹಾಕ್ಲಿಕ್ಕೆ, ಆ ಲಿಕ್ವಿಡ್ಗೆ ನೀಲದ್ರವ್ಯ ಅಂತ. ಬಟ್ಟೆಗೆ ಹಾಕಿದಾಗ ಅಥವಾ ನೀರಿಗೆ ಹಾಕಿ ಬಟ್ಟೆಯನ್ನು ಅದರಲ್ಲಿ ತೊಯಿಸ್ತಾರೆ. ಅಂತೂ ಬಟ್ಟೆ ತೊಯಿಸಿದಾಗ ನೀಲದ್ರವ್ಯದಲ್ಲಿದ್ದ ನೀಲಿಮ ನೀರಿನ ಮೂಲಕವಾಗಿ ಬಟ್ಟೆಗೆ ಬಂದು ಸೇರ್ಕೋತದೋ ಇಲ್ಲೋ. ಅವಾಗ ನಮಗೇನು ಅನಿಸ್ತದೆ? ಓ, ಬಟ್ಟೆ ನೀಲಿಯಾಗಿದೆ ಅಂತ ಅನಿಸ್ತದೆ. ನೋಡಿದ್ರೆ ಅದು ನೀಲಿ ಆದದ್ದು ಬಟ್ಟೆ ಅಲ್ಲ. ಅವಾಗ ವಾಸ್ತವಿಕವಾಗಿ ನೀಲಿ ಆದದ್ದು ನೀರು ನೀಲಿ ಆದದ್ದು ಇದು ಯಾವ್ದು ಲಿಕ್ವಿಡ್. ಅದಕ್ಕೇನಂತ ಕರೀತಾರೆ? ಅದೇನೋ ಕರೀತಾರೆ, ಹೆಸರು ಗೊತ್ತಿಲ್ಲ. ರಾಸಾಯನಿಕ ವಸ್ತುಗಳು, ಏನೋ ಒಂದು ರಾಸಾಯನಿಕ ಒಂದೊಂದು ಹೆಸರು ಇರುತ್ತೆ. ಬಣ್ಣದ ರಾಸಾಯನಿಕ ವಸ್ತುಗಳು ಅಂತ ಹೇಳಿಕೊಳ್ಳಬಹುದು. ಅದು ಅಷ್ಟಿಟ್ಕೊಳ್ರಿ ಸದ್ಯಕ್ಕೆ. ಅದ್ಯಾವುದೋ ಒಂದು ರಾಸಾಯನಿಕ ದ್ರವ ಅಂತೂ ಅಲ್ಲಿ ನೀಲಿ ಬಣ್ಣ ಇತ್ತು ತಾನೆ. ಅದು ಬಟ್ಟೆಯಲ್ಲೂ ಕೂಡ ಸಂಕ್ರಮಣ ಆಯ್ತು ತಾನೆ ನೀರಿಗೆ ಹಾಕಿದಾಗ. ಬಟ್ಟೆಗೆ ನೀಲಿ ಹಾಕೋದು ಅಂತಂತಿರ್ತಾರಲ್ಲ ಎಲ್ಲ ಕಡೆ. ಅದು ಇದ್ದದ್ದು, ಆ ದ್ರವ ಇದ್ದದ್ದು ಯಾವ್ದ್ರೊಳಗದು? ಅದು ಬಣ್ಣ ಇದ್ದದ್ದು ಯಾವ್ದ್ರಲ್ಲಿ? ಆಕ್ಚುಲಿ ಅದು ಯಾವುದೋ ಒಂದು ಲಿಕ್ವಿಡ್ ನಲ್ಲಿ ಇತ್ತು, ದ್ರವ್ಯದಲ್ಲಿ ಇತ್ತು. ಅದು ಲಿಕ್ವಿಡ್ ನಲ್ಲಿ. ಅದು ಇದರಲ್ಲಿ ಉಪಸಂಕ್ರಾಮಕ ಆಯ್ತೋ ಇಲ್ಲ? ಉಪಸಂಕ್ರಾಮಕ ಅಂದ್ರೆ ತನ್ನೊಳಗಿರುವಂತಹ ನೀಲಿ ಗುಣವನ್ನ ಬಟ್ಟೆಯಲ್ಲಿ ತಂದು ಕೊಡ್ತು ಅಂತ ಅರ್ಥ. ಹಾಗಾದ್ರೆ ವಿಶೇಷ ಗುಣ ಇದ್ದಂತಹ ಆ ನೀಲಿ ದ್ರವ್ಯ ತನ್ನೊಳಗಿದ್ದ ನೀಲ ಬಣ್ಣವನ್ನ ಬಟ್ಟೆಯಲ್ಲೂ ತಂದು ಕೊಡುತ್ತದೆ ಅಂತ ಇರುವಾಗ, ಆಕಾಶವೂ ಕೂಡ ಶಬ್ದ ಅನ್ನೋ ವಿಶೇಷ ಗುಣವುಳ್ಳದ್ದಾಗಿದ್ರೂ ಅದೇ ಆಕಾಶ ತಪನದಲ್ಲಿರುವಂತಹ ಪರಿಸ್ಪಂದ ಕ್ರಿಯೆಯ ಸಂಬಂಧವನ್ನ ಯಾಕೆ ಪಿಂಡದಲ್ಲಿ ತಂದು ಕೊಡ್ತದೆ ಅಂತ ಹೇಳಬಾರ್ದು? ಹಾಗಾದ್ರೆ ಆಕಾಶವನ್ನೇ ಉಪನಾಯಕ ಅಂತ ಒಪ್ಪಿಬಿಟ್ರೆ ಈ ಎಲ್ಲ ವಿಶಿಷ್ಟ ವ್ಯವಹಾರ ಕೂಡಿಸ್ಲಿಕ್ಕೆ ಬರ್ತಿರುವಾಗ ಕಾಲವನ್ನು ಪ್ರತ್ಯೇಕವಾಗಿ ಯಾಕೆ ಒಪ್ಪಬೇಕು ಅನ್ನೋದು ಜಯತೀರ್ಥರ ಅವ್ರ ಮೇಲೆ ಪ್ರತಿಬಂಧಿ ಆಕ್ಷೇಪ ಮಾಡ್ತಾ ಇದ್ದಾರೆ. ಅವರ ಆಕ್ಷೇಪ ಇದು. ವಿಶೇಷ ಗುಣ ಇದ್ರೆ ಏನ್ ತಪ್ಪಾಯ್ತು? ವಿಶೇಷ ಗುಣವತೋಪಿ ನೀಲದ್ರವ್ಯಸ್ಯ ಪಟೇ ನೀಲಿಮಾ ಉಪಸಂಕ್ರಾಮಕತ್ವ ದರ್ಶನಾತ್ ಒಂದಾಯ್ತು. ಮತ್ತೊಂದು ಹೇಳ್ತಾರೆ, ಸೂರ್ಯಗತ್ಯುಪನಾಯಕತ್ವಂಚ ದ್ರವ್ಯ ಸ್ವರೂಪಂ ವಾ ಅತೀಂದ್ರಿಯ ಶಕ್ತಿರ್ವಾ ಸಹಕಾರಿ ಶಕ್ತಿರ್ವಾ. ಇದೆಂಥ ಪ್ರಶ್ನೆ, ಪ್ರತಿಬಂಧಿ. ಅರ್ಥ ಮಾಡ್ಕೊಳ್ಳಿ. ತಾರ್ಕಿಕರನ್ನ ಪ್ರಶ್ನೆ ಮಾಡ್ತಾರೆ ಜಯತೀರ್ಥರು. ನೀವೇನಂದ್ರಿ? ಸೂರ್ಯಗತಿ ಅಂದ್ರೆ ಸೂರ್ಯ ಪರಿಸ್ಪಂದ. ಆ ಪರಿಸ್ಪಂದಕ್ಕೆ ಉಪನಾಯಕ ಒಂದು ಬೇಕು ಅಂತ ಹೇಳಿದ್ರಿ. ಏನು ಉಪನಾಯಕ ಅಂದ್ರೆ? ಉಪನಾಯಕತ್ವ ಅಂದ್ರೆ ಏನದು? ಡೆಫಿನೇಷನ್ ಏನದ್ರದ್ದು? ಅದು ದ್ರವ್ಯ ಸ್ವರೂಪವೋ ಅಥವಾ ಅತೀಂದ್ರಿಯ ಶಕ್ತಿ ಅಂತ ಹೇಳ್ತಿರೋ, ಅದನ್ನ ಸಹಕಾರಿ ಶಕ್ತಿ ಅಂತ ಹೇಳ್ತಿರೋ ಅಂತ 3 ವಿಕಲ್ಪ ಮಾಡಿದ್ರು ಜಯತೀರ್ಥರು. 3 ವಿಕಲ್ಪದೊಳಗೆ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಯ್ತು. ನೋಡಿ, ತೋರಿಸ್ತಾರೆ. ಅಲ್ಲ, ಉಪನಾಯಕತ್ವ ಅಂತಂದ್ರೆ ಅದು ದ್ರವ್ಯ ಶಕ್ತಿ ಅಂತ ಹೇಳಿ ಹೇಳ್ತೇವೆ ಅಂತ ಮೊದಲನೇ ಪಕ್ಷ ಒಪ್ಪಿಕೊಂಡ್ರೆ, ನಾದ್ಯ ದ್ರವ್ಯ ಮಾತ್ರೆ ಪ್ರಸಂಗಾತ್, ಕಾಲದಲ್ಲಿ ಮಾತ್ರ ಯಾಕೆ ಬಂತದು? ಉಳಿದ ದ್ರವ್ಯಗಳಲ್ಲಿ ಬರಲಿಲ್ಲ ಯಾಕೆ? ದ್ರವ್ಯ ಶಕ್ತಿ ತಾನೆ. ದ್ರವ್ಯ ಶಕ್ತಿ ಅಂದ್ಮೇಲೆ ಎಲ್ಲಾ ದ್ರವ್ಯದೊಳಗೂ ಇರಬೇಕಲ್ವಾ ಆ ಶಕ್ತಿ. ಉಪನಾಯಕತ್ವ
ಸೂರ್ಯಗತ್ಯುಪನಾಯಕತ್ವ ಉಳಿದ ಪದಾರ್ಥಗಳಲ್ಲಿ ಬರದೇ ಇರೋದಕ್ಕೆ ಏನು ಕಾರಣ ಹೇಳಿ? ಎಲ್ಲ ದ್ರವ್ಯದಲ್ಲೂ ಬರಬೇಕದು. ಅಲ್ಲಲ್ಲ, ಅದು ಅತೀಂದ್ರಿಯ ಶಕ್ತಿ, ಅದು ಕಾಲದಲ್ಲಿ ಮಾತ್ರ ಇರ್ತದೆ ಅಂತ ಅಲ್ಲಿಗೆ ಹೋಗ್ಬೇಕು ಅವರು. ಅದಕ್ಕೆ ಅದು ಅತೀಂದ್ರಿಯ ಶಕ್ತಿ ಆದ್ದರಿಂದ ಉಳಿದ ದ್ರವ್ಯಗಳಲ್ಲಿ ಬರಲಿಲ್ಲ ಅದು ಅಂತ ಅಲ್ಲಿಗೆ ಹೋಗ್ಬೇಕು. ನ ದ್ವಿತೀಯ ಸೂರ್ಯಗತ್ಯುಪನಾಯಕತ್ವವನ್ನ ಅತೀಂದ್ರಿಯ ಶಕ್ತಿ ಅಂತ ಡಿಫೈನ್ ಮಾಡೋದೇ ಸರಿಯಲ್ಲ. ಹಂಗೆ ಯಾರೂ ಒಪ್ಪಿಲ್ಲ, ನೀವು ಒಪ್ಪಿಲ್ಲ, ನಾವು ಒಪ್ಪಿಲ್ಲ. ಅನಭ್ಯುಪಗಮಾತ್. ಯಾರಾದರೂ ಸೂರ್ಯನ ತಪನ ಉಪನಾಯಕತ್ವವನ್ನ, ಸೂರ್ಯಗತ್ಯ ಉಪನಾಯಕತ್ವವನ್ನ ಯಾರಾದರೂ ಅದನ್ನ ಅತೀಂದ್ರಿಯ ಅಂತ ಹೇಳಲಿಕ್ಕೆ ಸಾಧ್ಯನಾ? ಅತೀಂದ್ರಿಯ ಅಲ್ಲ, ಹಂಗೆ ಯಾರೂ ಒಪ್ಪೇ ಇಲ್ಲ. ತೃತೀಯೇಪಿ, ಮೂರನೇ ವಿಕಲ್ಪ ಏನು? ಸಹಕಾರಿ ಶಕ್ತಿರ್ವ. ಇಲ್ಲ, ಅದು ಒಂದು ಸಹಕಾರಿ ಶಕ್ತಿ ಅಂತ ಹೇಳ್ತೇವೆ ಅಂತ. ಅದು ಸರಿಯಲ್ಲ. ಯಾಕಂದ್ರೆ ಅಲ್ಲಿ ವಿಕಲ್ಪ ಮಾಡ್ಲಿಕ್ಕೆ ಬರ್ತದೆ. ತದ್ವ್ಯಾಪಕತ್ವಂ ವಾ ವಿಶೇಷ ಗುಣ ವಿರಹೋ ವಾ ಇತಿ ವಿವೇಕ್ತವ್ಯಂ. ಮತ್ತೆ ಅಲ್ಲಿ ವಿಕಲ್ಪ ಬರ್ತದೆ. ಏನು? ತದ್ವ್ಯಾಪಕತ್ವ ಅಂತ ಅರ್ಥನೋ ಅಂದ್ರೆ ಸೂರ್ಯಗತಿ ವ್ಯಾಪಕತ್ವ. ಸೂರ್ಯಗತಿ ವ್ಯಾಪಕತ್ವ ಅಥವಾ ವಿಶೇಷ ಗುಣ ಅಂತ ಹೇಳ್ತಿರೋ, ವಿಶೇಷ ಗುಣ ವಿರಹ ಅಂತ ಹೇಳ್ತಿರೋ, ಅದನ್ನ ಯಾವಾಗಲೂ ಅಷ್ಟೇ ಸಹಕಾರಿ ಶಕ್ತಿ ಅಂತ ಅನಿಸ್ಕೊಂಡದ್ದು ಎರಡು ರೀತಿ ಇರ್ತದೆ. ಅದು ಅದಕ್ಕೆ ಸಹಕಾರಿ ಅಂತಂತಿರ್ತಾರಲ್ಲ ಎಷ್ಟೋ ಸಂದರ್ಭದೊಳಗೆ. ಯಾವುದು ಸಹಕಾರಿ ಅಂತ ಆಗಿರ್ತದಲ್ಲ ಅದು ಅದಕ್ಕೆ ವ್ಯಾಪಕ ಆಗಿರ್ತದೆ, ಅದು ವಿಶೇಷ ಗುಣ ವಿರಹ ಆಗಿರ್ತದೆ. ಇವೆರಡರೊಳಗೆ ಒಂದಾಗಿರ್ಬೇಕು. ಅದಕ್ಕೆ ಪ್ರಶ್ನೆ ಕೇಳಿದ್ರು, ತದ್ವ್ಯಾಪಕತ್ವ ಅಂತ ರೂಪವಾದ ಸಹಕಾರಿತ್ವ ಹೇಳ್ತಿರೋ ಅಥವಾ ವಿಶೇಷ ಗುಣ ವಿರಹ ರೂಪವಾದ ಸಹಕಾರಿತ್ವ ಹೇಳ್ತಿರೋ? ಈ ರೀತಿ ವಿವೇಕವನ್ನು ಮಾಡ್ಲಿಕ್ಕೆ ಹೋಗ್ಬೇಕಾಗ್ತದೆ ಅಂತಂತಾರೆ. ಎರಡರಲ್ಲೂ ಸಮಸ್ಯೆ ಇದೆ ಅವರಿಗೆ. ಅದಕ್ಕೆ ಇನ್ನು ನಮ್ಮನ್ನು ಪ್ರಶ್ನೆ ಕೇಳಬೇಕು. ನಮ್ಮನ್ನು ಪ್ರಶ್ನೆ ಕೇಳಬೇಕು ಅಂದ್ರೆ ಯಾರನ್ನ? ಜೈತೀರ್ಥರನ್ನೇ ಕೇಳಬೇಕು. ನೀವ್ ಹೇಳ್ರಿ ಹಾಗಾದ್ರೆ ಅಂತ ತಾರ್ಕಿಕರು ಅನ್ಬೇಕಲ್ಲ. ಅದಕ್ಕೆ ಜೈತೀರ್ಥರಂತಾರೆ, ನನ್ನನ್ನು ಕೇಳಿದ್ರೆ ನಾನು ಹೇಳ್ತೇನೆ ವ್ಯಾಪಕತ್ವಮೇವ ತತ್ ಇತಿ ವಯಂತು ಬ್ರೂಮಃ ವ್ಯಾಪಕತ್ವಮೇವ ತತ್ ಇತಿ ಅಂತ ಹೇಳ್ಬಿಟ್ಟು. ನಾವು ವ್ಯಾಪಕತ್ವವನ್ನೇ ಆ ಸಹಕಾರಿ ಅಂತ ಕರಿತೇವೆ. ಅನ್ಯಥಾ ಮನಸೋಪಿ ತತ್ಪ್ರಸಂಗ. ಯೋಚನೆ ಮಾಡಿ, ಸೂರ್ಯಗತಿ ವ್ಯಾಪಕತ್ವ ಇಟ್ಕೊಂಡಾಗ ಇಲ್ಲಿ ವ್ಯಾಪಕತ್ವ ಅಲ್ಲದೆ ಬೇರೆ ರೀತಿ ವಿವರಣೆ ಕೊಟ್ಬಿಟ್ರೆ ಮನಸ್ಸೇ ಆ ಉಪನಾಯಕ ಆಗಲಿ ಅಂತ ಅನ್ನೋ ಪ್ರಶ್ನೆ ಉಳಿದು ಬಿಡ್ತದೆ. ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬರಲ್ಲ. ವಿಶೇಷ ವ್ಯಾಪಕತ್ವ ಸ್ವಲ್ಪ ವಿವರಣೆ. ವ್ಯಾಪಕತ್ವ ವ್ಯಾಪಕತ್ವ ಅಂದ್ರೆ ಏನು ಅಂತ ವಿವರಣೆ ಬೇಕಲ್ವಾ? ಸೂರ್ಯಗತಿಯನ್ನ ಬಿಟ್ಟಿಲ್ದೇ ಇರೋದು ಅಂತ ಅರ್ಥ. ಅದೇ ಬೇಕಂತ. ಸೂರ್ಯಗತಿಯನ್ನ ಬಿಟ್ಟಿಲ್ದೇ ಇರೋದು. ಸೂರ್ಯಗತಿ ಅದನ್ನು ಬಿಟ್ಟು ಯಾವುದಿರಲ್ಲ ಅದು ವ್ಯಾಪಕ. ಹೇಳ್ಬೋದಾ? ಸರಿಯಾಗಿ ಅರ್ಥ ಆಯ್ತಾ ಏನು ಅಂತ? ಸೂರ್ಯಗತಿಯನ್ನು ಬಿಟ್ಟಿದ್ರೆ ಅದು ವ್ಯಾಪಕ ಆಗಲ್ಲ. ಕಾಲ ಸೂರ್ಯಗತಿಯನ್ನು ಬಿಟ್ಟು ಇಲ್ಲ. ಹಂಗೆ ಹೇಳಲಿಕ್ಕೆ ಬರ್ತದ? ಸೂರ್ಯಗತಿಯನ್ನು ಬಿಟ್ಟು ಕಾಲ ಇದೆ ಅಂತ ಹೇಳಲಿಕ್ಕೆ ಬರ್ತದ? ಯಾವುದು ಸೂರ್ಯನ ಗತಿಯನ್ನು ಬಿಟ್ಟು ಇರಲ್ಲ ಅದು ಅದಕ್ಕೆ ವ್ಯಾಪಕ ಆಗ್ತದೆ. ಅದು ಬಿಟ್ಟು ಅದ್ರ ಜೊತೆಯಲ್ಲಿ ಅಂತ ಬಾಯಿ ಜೊತೆಯಲ್ಲೇ ಇರ್ತದೆ ಅಂತ ನಾವು ಹೇಳಲ್ಲ. ಈಗ ನೋಡಿ, ಹಾಗೆ ಯಾವತ್ತಿದ್ರೂ ಕೂಡ ಬೆಂಕಿ ಅನ್ನೋದು ಹೊಗೆಗೆ ವ್ಯಾಪಕ ಆಗಿರ್ತದೆ. ಹೊಗೆಗೆ ಬೆಂಕಿ ಅನ್ನೋದು ಏನಾಗಿರ್ತದೆ? ವ್ಯಾಪಕ ಆಗಿರ್ತದೆ. ಹೊಗೆ ಅನ್ನೋದು ಬೆಂಕಿಗೆ ವ್ಯಾಪ್ಯ ಆಗ್ತದೆ. ಇದು ವ್ಯಾಪ್ಯ ಅಂದ್ರೆ ಏನು, ಇದು ವ್ಯಾಪಕ ಅಂದ್ರೆ ಏನು ಅಂತ ಹೇಳ್ಬೇಕಲ್ಲ ನೀವು. ಇಲ್ಲೂ ಅಷ್ಟೇ, ಬಿಟ್ಟಿಲ್ದೇ ಇರೋದು ಅಂತ ಅರ್ಥ. ಹೊಗೆಯೇ ಎಂದೂ ಬಿಟ್ಟಿರಲ್ಲ ಬೆಂಕಿಯನ್ನ.
ಆದ್ರೆ ಪ್ರತಿಸ್ಪಂದ ಇರುವ ಕಡೆ ಇದು ವ್ಯಾಪಕ ಅಂತ ಹೇಳಿ ಅನ್ನೋ ಪದಕ್ಕೆ ಪರಿಸ್ಪಂದ ಇರುವ ಕಡೆ ಇದಿರುತ್ತೆ ಅಂತ. ಪರಿಸ್ಪಂದ ಅನ್ನೋದು ಕಾಲವನ್ನು ಬಿಟ್ಟಿರಲ್ಲ. ಹೇತು ಸಾಧ್ಯ ಅಂತ ಹೇಳ್ತಾರೆ. ಹೇತು ಸಾಧ್ಯ ಅಂತ ಹೇಳ್ಬೋದಾ? ಹೇತು ಸಾಧ್ಯ ಅಂತ ಈ ಶಬ್ದ ಆಡೋ ಹಾಗಿಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲಿ ಪಕ್ಷ ಹೇತು ಸಾಧ್ಯ ಅಂತ ಇನ್ನೂ ಅನುಮಾನ ಮಾಡಿಲ್ಲ. ಈಗ ವ್ಯಾಪಕ ಅಂತ ಇಷ್ಟೇ ಶಬ್ದ ಆಡ್ತಾ ಇರ್ತಾರೆ. ಅಂದ್ರೆ ಏನು, ಸೂರ್ಯ ಪರಿಸ್ಪಂದ ಅನ್ನೋದು ಕಾಲವನ್ನ ಬಿಟ್ಟಿಲ್ಲ, ಆದ್ರಿಂದ ಕಾಲವು ಸೂರ್ಯ ಪರಿಸ್ಪಂದಕ್ಕೆ ವ್ಯಾಪಕ ಆಗಿದೆ. ಇದನ್ನೇ ಸಹಕಾರಿ ಅಂತ ಕರಿತೇವೆ. ಸೂರ್ಯಗತಿ ಸಹಕಾರಿ ಅಂದ್ರೆ ಇಷ್ಟರ್ಥ. ಒಂದನ್ನೊಂದು ಬಿಟ್ಟಿರೋದೇ ಇಲ್ಲ, ಅದಕ್ಕೋಸ್ಕರ ಸಹಕಾರಿ ಅಂತ ಹೇಳಿ ಒಟ್ಟಿಗೆ ಹೇಳಬಾರ್ದು, ಒಂದೊಂದನ್ನ ಅಂತ ಅನ್ಲಿಕ್ಕೆ ಒಟ್ಟಿಗೆ ಹೇಳಬಾರ್ದು. ಕೆಲವು ಕಡೆಯಲ್ಲಿ ಪರಿಸ್ಪಂದನ ಕಾಲ ಬಿಟ್ಟಿರೋದಿಲ್ಲ ಅಂತ. ಅದೇ, ಪರಿಸ್ಪಂದವು ಕಾಲವನ್ನು ಬಿಟ್ಟಿಲ್ಲ ಅಂದ್ರೆ ಅದಕ್ಕೆ ನಾನು ಹೇಳುವಾಗ ಏನ್ ಹೇಳಿದೆ, ಪರಿಸ್ಪಂದವು ಯಾವುದನ್ನ ಬಿಟ್ಟಿಲ್ವೋ ಅದು ಈ ಪರಿಸ್ಪಂದಕ್ಕೆ ವ್ಯಾಪಕ ಅಂತ ಕರೆಸ್ಕೊಳ್ತದೆ. ಕಾಲ ಬೇಕಾದ್ರೆ ಅದನ್ನ ಬಿಟ್ಟಿರಬಹುದು ಅಥವಾ ವ್ಯಾಪ್ತಿ ಅಂತ ಅದು ಸದ್ಯಕ್ಕೆ ವಿಚಾರ ಮಾಡೋದು ಬೇಡ, ಅದು ಬೇರೆ ಅರ್ಥ. ಸರಿ, ಆಯ್ತು. ಇಲ್ಲಿ ಅದು ಕನ್ಫ್ಯೂಸ್ ಆಗ್ತದೆ ಅಂತ ಬಿಟ್ಟೆ ಅಷ್ಟೇ. ಇಲ್ಲಿ ಹೇಳುವ ಪ್ರಸಂಗವನ್ನ ಸೂರ್ಯನ ಪರಿಸ್ಪಂದ ಯಾವುದನ್ನು ಬಿಟ್ಟಿಲ್ಲ ಅನ್ನೋದೇ ಈಗ ಹುಡುಕ್ತಾ ಇದ್ದೇವೆ. ಅದು ಕಾಲವನ್ನು ಬಿಟ್ಟಿಲ್ಲ ಅನ್ನೋದು ಇನ್ನೂ ಡಿಸೈಡ್ ಮಾಡ್ತಾ ಇದ್ದೇವೆ ಈಗ ನಾವು. ಪ್ರತ್ಯಕ್ಷನೇ ಇರಬೇಕು ಅಂತ ಏನಿಲ್ವಾ ಆಚಾರ್ಯ? ಹಂಗೇನಿಲ್ಲ, ಪ್ರತ್ಯಕ್ಷ ಸಂಬಂಧ ಇಲ್ಲ, ಪ್ರತ್ಯಕ್ಷ ತರಬಾರ್ದು ಈಗ ಮಧ್ಯದಲ್ಲಿ. ಕಾಲ ಪ್ರತ್ಯಕ್ಷಕ್ಕೆ ಗೋಚರ ಅಲ್ಲ ಅದು, ಆದ್ದರಿಂದ ಅದನ್ನ ತರೋದೇ ಬೇಡ ಈಗ ಸದ್ಯದಲ್ಲಿ. ಆ ತಾರ್ಕಿಕರು ಮಾತನಾಡ್ತಾ ಇದಾರಲ್ವಾ, ಅದಕ್ಕೆ ಅವರು ಮಾತನಾಡುವ ಪ್ರಸಂಗದಲ್ಲಿ ನೀವೇನಂದ್ರೆ ಉಪನಾಯಕ ಯಾವುದು ಅಂತ ಕೇಳಿದ್ರಿ. ಅದಕ್ಕೆ ಜಯತೀರ್ಥರು ಏನ್ ಕೇಳಿದ್ರು, ಉಪನಾಯಕತ್ವ ಅಂದ್ರೆ ಏನು ಅಂತ ಅವರನ್ನು ಪ್ರಶ್ನೆ ಕೇಳಿದ್ರು. ಸೂರ್ಯಗತ್ ಉಪನಾಯಕತ್ವ ಅಂದ್ರೆ ಡೆಫಿನೇಷನ್ ಹೇಳಿ ಅಂತಂದ್ರು. ಅದನ್ನ ಉಪನಾಯಕತ್ವ ಅಂದ್ರೆ ದ್ರವ್ಯ ಸ್ವರೂಪ ಅನ್ಲಿಕ್ಕೆ ಬರ್ಲಿಲ್ಲ, ಅತೀಂದ್ರಿಯ ಶಕ್ತಿ ಅಂತ ಹೇಳಿಕ್ ಬರ್ಲಿಲ್ಲ, ಸಹಕಾರಿ ಶಕ್ತಿ ಅಂತ ಅನ್ಬೇಕಾಯ್ತು. ಸಹಕಾರಿ ಶಕ್ತಿ ಅಂತ ಹೇಳೋದಾದ್ರೆ ಸಹಕಾರಿ ಶಕ್ತಿ ಎರಡು ರೀತಿ. ಒಂದಾ ಅದಕ್ಕೆ ಇದು ವ್ಯಾಪಕ ಆಗಿರ್ಬೇಕು, ಒಂದಾ ಇದು ವಿಶೇಷ ಗುಣ ವಿರಹವಾಗಿರ್ಬೇಕು, ವಿಶೇಷ ಗುಣ ವಿರಹ ರಹಿತ ಆಗಿರ್ಬೇಕು. ಇದು ಎಂಥ ವ್ಯಾಪಕ ಅಂತ ಕೇಳಿದ್ರು. ಅದಕ್ಕಿದು ಟೀಕಾಕೃತ್ಪಾದರು ಉತ್ತರ ಕೊಡುವಾಗ ವಯಂತು ಬ್ರೂಮಃ ವ್ಯಾಪಕತ್ವಮೇವ ತತ್, ಸಹಕಾರಿತ್ವ ಅಂತನ್ನೋ ವಿವರಣೆ ಕೇಳೋದಾದ್ರೆ ವ್ಯಾಪಕತ್ವದಲ್ಲೇ ಪರಿವಸಾನ ಮಾಡಿಬಿಡ್ತೇವೆ ನಾವು ಅದನ್ನು ಅಂತಂದ್ರು. ಎಲ್ಲೇ ಆಗ್ಲಿ ಆಲ್ಮೋಸ್ಟ್ ಆಲ್ ಎಲ್ಲೇ ಇದು ಇದಕ್ಕೆ ಸಹಕಾರಿ ಅಂತಂದಿರ್ತಾರಲ್ಲ ಅಲ್ಲೆಲ್ಲ ಅದು ಅದಕ್ಕೆ ವ್ಯಾಪಕ ಅಂತ ಹೇಳಿ ಅರ್ಥ. ಇದು ಕಾಮನ್ ವ್ಯವಸ್ಥೆ. ಉದಾಹರಣೆ ಕೊಡ್ಲೆ ನಿಮಗೆ, ಸಹಕಾರಿ ಅಂತ ಆದದ್ದು ವ್ಯಾಪಕ ಆಗಿರ್ತದೆ ಅಂತ ಅನ್ಲಿಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಉದಾಹರಣೆ ಕೊಡೋದಾದ್ರೆ, ಈಗ ಈ ಕಣ್ಣಿನಿಂದ ಘಟಜ್ಞಾನ ಹುಟ್ಟುತ್ತದೆ. ಘಟಜ್ಞಾನಕ್ಕೆ ಕಣ್ಣಿನ ಸನ್ನಿಕರ್ಷ ಅನ್ನೋದು ಸಹಕಾರಿ. ಕಣ್ಣು ಅನ್ನೋದು ಸಾಧನ, ಚಕ್ಷುರಿಂದ್ರಿಯ ಸಾಧನ. ಚಕ್ಷುರಿಂದ್ರಿಯದ ಸನ್ನಿಕರ್ಷ ಅನ್ನೋದು ಸಹಕಾರಿ. ಯಾಕದನ್ನು ಸಹಕಾರಿ ಅಂತ ಯಾಕದನ್ನು ಕರೀತಾರೆ ಅಂದ್ರೆ ಇಂದ್ರಿಯ ವ್ಯಾಪಕ ಆಗಿದೆ. ಅದು ಇಂದ್ರಿಯಕ್ಕೇನಾಗಿದೆ, ಅದು ಇಂದ್ರಿಯ ವ್ಯಾಪಕ ಅನ್ನೋಕ್ಕಿಂತ ಇಂದ್ರಿಯಜನ್ಯವಾದ ಜ್ಞಾನಕ್ಕೆ ಅದು ವ್ಯಾಪಕ ಆಗಿದೆ. ಇಂದ್ರಿಯ ವ್ಯಾಪಕ ಅನ್ಬಾರ್ದು, ಇಂದ್ರಿಯಜನ್ಯವಾದ ಏನು ಘಟ ಜ್ಞಾನ ಇದೆ ಅಲ್ಲ, ಜ್ಞಾನಕ್ಕೆ ವ್ಯಾಪಕ ಆಗಿದೆ. ಜ್ಞಾನಕ್ಕೆ ವ್ಯಾಪಕ ಆಗಿದೆ ಅಂದ್ರೆ ಏನು, ಜ್ಞಾನವು ಇಂದ್ರಿಯ ಸನ್ನಿಕರ್ಷವನ್ನ ಬಿಟ್ಟಿಲ್ಲ, ಮಾಡ್ಕೊಡುತ್ತೆ. ಇಂದ್ರಿಯ ಸನ್ನಿಕರ್ಷವನ್ನು ಬಿಟ್ಟು ಜ್ಞಾನ ಹುಟ್ಟುತ್ತದಾ? ಇಲ್ಲ, ಹುಟ್ಟಲ್ಲ. ಹಾಗಾಗಿ ಇಂದ್ರಿಯ ಸನ್ನಿಕರ್ಷ ಅನ್ನೋದು ಜ್ಞಾನಕ್ಕೆ ಸಹಕಾರಿ ಕಾರಣ ಅಂತ ಕರೀತಾರೆ. ಇಂದ್ರಿಯ ಅನ್ನೋದು ಮೆಷಿನ್ ಇದ್ದಂಗೆ. ಇಂದ್ರಿಯ ಅನ್ನೋದು ಸಾಧನ, ಇಂದ್ರಿಯ ಅನ್ನೋದು ಕಾರಣ. ಇದು ಒನ್ ಸೈಡೆಡ್ ಅಲ್ಲ ಆಚಾರ್ಯ, ಒನ್ ಸೈಡೆಡ್, ಡಬಲ್ ಸೈಡ್ ಅಲ್ಲ, ಇದು ಡಬಲ್ ಸೈಡ್ ಅಲ್ಲ. ಅದಕ್ಕೆ ನಾನು ಅವಾಗ್ಲೇ ಹೇಳಿದೆ ಪರಸ್ಪರವಾಗಿ ಅಂತ ಹೇಳಬೇಡಿ ಸದ್ಯಕ್ಕೆ ಅಂತ. ಅದಕ್ಕೆ ಅದು ತರ್ಲಿಕ್ಕೆ ಹೋಗ್ಬಾರ್ದು ಅಂತ. ಅದಕ್ಕೆ ಈ ತರದ ಉದಾಹರಣೆ ಕೊಟ್ಟಾಗ ನಿಮಗೆ ಸಮಸ್ಯೆ ಬಂದ್ಬಿಡ್ತದೆ.
ಎರಡೂ ಸೈಡು ಅಂತ ಹೇಳಿಬಿಟ್ರೆ. ಯಾಕಂದ್ರೆ ಇಂದ್ರಿಯ ಸನ್ನಿಕರ್ಷ ಇರ್ತದೆ, ಇನ್ಯಾವುದೋ ಕಾರಣದಿಂದ ಒಮ್ಮೊಮ್ಮೆ ಜ್ಞಾನ ಹುಟ್ಟಲ್ಲ. ಅಂತೂ ಇಂತೂ ಇಂಥ ಕಡೆಯಲ್ಲಿ ಸಹಕಾರಿ ಅಂತ ಕರೀತಾರೆ. ಅದಕ್ಕೆ ಜಯತೀರ್ಥರು ಏನ್ ಮಾಡಿದ್ರು, ಎಲ್ಲೇ ಆಗಲಿ ಅದರ ಕುರಿತು ಇದು ಸಹಕಾರಿ ಅಂತಂದ್ರೆ ವ್ಯಾಪಕತ್ವದಲ್ಲೇ ಅದನ್ನ ಡೆಫಿನೇಷನ್ ಪರ್ಯವಸಾನ ಮಾಡಬೇಕಾಗ್ತದೆ. ಅನ್ಯಥಾ ಮನಸೋಪಿ ತತ್ಪ್ರಸಂಗ ಅಂತ ಅದಕ್ಕೆ ಉತ್ತರ ಕೊಟ್ರು. ಇಲ್ಲ ಅಂತ ಆದ್ರೆ ವ್ಯಾಪಕತ್ವವನ್ನು ಸಹಕಾರಿ ಅಲ್ಲ ಅಂತ ಒಪ್ಕೊಂಡ್ಬಿಟ್ರೆ ವಿಶೇಷ ಗುಣ ರಾಹಿತ್ಯವನ್ನೇ ಸಹಕಾರಿತ್ವ ಅಂತ ಹೇಳಲಿಕ್ಕೆ ಹೋದ್ರೆ ಮನಸ್ಸಿಗೂ ಕೂಡ ಸಹಕಾರಿತ್ವ ಬರಬೇಕಾದೀತು. ಅದಕ್ಕೆ ಅದನ್ನು ಒಪ್ಪಲಿಲ್ಲ. ವ್ಯಾಪಕತ್ವಸ್ಯ ಪ್ರಯೋಜಕತಾಯಾಮ್ ಆತ್ಮನೋಪಿ ತತ್ಪ್ರಸಂಗ ಇತಿ ಚೇತ್. ಮತ್ತೊಂದು ಪ್ರಶ್ನೆ ಕೇಳಿದ್ರು. ಅಲ್ಲ, ವ್ಯಾಪಕತ್ವವನ್ನು ಒಂದು ವೇಳೆ ಸಹಕಾರಿತ್ವಕ್ಕೆ ಪ್ರಯೋಜಕ ಅಂತ ಇಟ್ಕೊಂಡ್ ಬಿಟ್ರೆ ಆತ್ಮನಿಗೂ ಕೂಡ ಹಾಗಾದ್ರೆ ವ್ಯಾಪಕತ್ವ ಇರ್ತದೆ. ಆತ್ಮ ವಿಭು, ಎಲ್ಲ ಕಡೆಯಲ್ಲಿ ಇರ್ತಾನವ, ಅವನನ್ನು ಬಿಟ್ಟು ಯಾವುದೂ ಇಲ್ಲ ಅಂತಾರೆ ತಾರ್ಕಿಕರು. ಆ ರೀತಿ ಇಟ್ಕೊಂಡ್ರೆ ಆತ್ಮನಿಗೂ ಕೂಡ ಹಾಗಾದ್ರೆ ಸಹಕಾರಿತ್ವ ಬಂತಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ, ನ ತದ್ವ್ಯಾಪಕತ್ವಾಭಾವಸ್ಯ ವಕ್ಷಮಾಣತ್ವಾತ್ ಅಂತಂದು. ಆತ್ಮನಿಗೆ ವ್ಯಾಪಕತ್ವ ಇಲ್ಲ. ಆತ್ಮನಿಗೆ ವ್ಯಾಪಕತ್ವ ಇಲ್ಲ ಅನ್ನೋದನ್ನ ಈಗ ಹೇಳಲ್ಲ, ಮುಂದೆ ಹೇಳ್ತೇನೆ. ಆತ್ಮನಿಗೆ ವ್ಯಾಪಕತ್ವ ಯಾಕಿಲ್ಲ ಅನ್ನೋದು ಈಗಲೇ ಹೇಳಲ್ಲ, ಮುಂದೆ ಅದರ ವಿವರಣೆ ಕೊಟ್ಟಾಗ ನಾನು ತಿಳಿಸ್ತೇನೆ ಅಂತಂತಾರೆ. ವಕ್ಷಮಾಣತ್ವ ಅಂತಂದ್ರು. ವಕ್ಷಮಾಣತ್ವ ಅಂತನ್ನೋದು ಎಲ್ಲಿ ಅಂತ ನೋಡ್ಬೇಕದನ್ನ. ಉತ್ಕ್ರಾಂತಿ ಗತ್ಯ ಗತಿನಾಮ್ ಎಂಬ ಸೂತ್ರ ವ್ಯಾಖ್ಯಾನದಲ್ಲಿ ಕರೆಕ್ಟ್. ಉತ್ಕ್ರಾಂತಿ ಗತ್ಯ ಗತಿನಾಮ್ ಅನ್ನೋಲ್ಲಿ ಆತ್ಮನಿಗೂ ಕೂಡ ಗತಿಯನ್ನೇ ಹೇಳ್ತದೆ. ಉತ್ಕ್ರಾಂತಿ ಗತಿ, ಶರೀರದಿಂದ ಆತ್ಮ ಹೊರಗೆ ಹೋದ ಅಂತ ಹೇಳ್ತಾರೆ. ಶರೀರದಿಂದ ಆತ್ಮ ಏನಾಗ್ತಾನೆ, ಹೊರಗೆ ಹೋಗ್ತಾನೆ. ಆವಾಗ ಅಲ್ಲಿ ಆತ್ಮನಿಗೆ ವ್ಯಾಪಕತ್ವ ಇಲ್ಲ ಅನ್ನೋದು ಸ್ಫುಟವಾಗ್ತದೆ. ಆದ್ರಿಂದ ಮುಂದೆ ಅದನ್ನು ಹೇಳಲಿಕ್ಕಿದ್ದೇವೆ ಅನ್ನೋ ಕಾರಣಕ್ಕೆ ಅವನಿಗೆ ವ್ಯಾಪಕತ್ವ ಪ್ರಸಂಗ ಬರೋದೇ ಇಲ್ಲ. ಆತ್ಮ ಶರೀರದಲ್ಲಿ ಇದ್ದಾಗ ಮಾತ್ರ ವ್ಯಾಪಕತ್ವ. ಶರೀರದಲ್ಲೂ ಕೂಡ ಆತ್ಮನ ಪ್ರಭಾವ ವ್ಯಾಪಿಸಿರ್ತದಂತೆ. ಆತ್ಮ ಶರೀರದೊಳಗೆ ಅವನದೊಂದು ಪ್ರಭಾವ ಇರ್ತದೆ. ಉದಾಹರಣೆಗೆ ಹೂವಿನಲ್ಲಿ ಪರಿಮಳ ಇದೆ. ಆ ಪರಿಮಳ ಹೂವಿನಲ್ಲಿದ್ರೂ ಪರಾಗಿನಲ್ಲಿ ಇಡೀ ಹೂವನ್ನು ವ್ಯಾಪಿಸಿರ್ತದೋ ಇಲ್ಲೋ ತನ್ನ ಗಂಧದಿಂದ. ಓಂ ವ್ಯತಿರೇಕೋ ಗಂಧವಚ್ಚ ಅಂತಾರೆ ಬ್ರಹ್ಮಸೂತ್ರದಲ್ಲಿ. ಓಂ ವ್ಯತಿರೇಕೋ ಗಂಧವಚ್ಚ ಅಂದ್ರೆ ಅತ್ಯಂತ ಸಣ್ಣದಾದಂಥ ಪರಾಗು, ಹೂವಿನ ಪರಾಗು ತನ್ನೊಳಗಿಟ್ಟುಕೊಂಡ ಗಂಧವನ್ನ ಎಷ್ಟು ಪಸರಿಸಿರ್ತದೆ. ಹಂಗೆ ಆತ್ಮನೂ ಕೂಡ ಪರಾಗಿನಿಗಿಂತಲೂ ತುಂಬಾ ಸಣ್ಣದಾಗಿರ್ತಾನೆ. ಆದ್ರೆ ತನ್ನ ಪ್ರಭಾವವನ್ನು ಮಾತ್ರ ದೇಹವನ್ನೆಲ್ಲ ವ್ಯಾಪಿಸಿರ್ತಾನೆ ಅಂತ ಮುಂದೆ ಬರ್ಲಿಕ್ಕಿದೆ ಆ ವಿಷಯ. ಹಾಗಾಗಿ ಆತ್ಮನಿಗೆ ವ್ಯಾಪಕತ್ವ ಇಲ್ಲ, ತದ್ವ್ಯಾಪಕತ್ವ ಇಲ್ಲ ಅಂತ ಹೇಳ್ತಾರೆ ವಕ್ಷಮಾಣತ್ವಾತ್. ಒಂದು ವೇಳೆ ಹೋಗ್ಲಿ, ಒಂದು ವೇಳೆ ಆತ್ಮ ವ್ಯಾಪಕ ಅಂತ ಹೇಳಿ ಇಟ್ಕೊಂಡ್ವಿ ಅಂತ ಇಟ್ಕೊಳ್ಳೋಣ. ಸರಿ, ಅದನ್ನು ವ್ಯಾಪಕ ಅಂತ ಇಟ್ಕೊಂಡ್ರೆ ತದ್ವ್ಯಾಪಕತ್ವೇಪಿ ಅನಿಷ್ಟಾಭಾವಾತ್. ನಮಗೇನು ಅದರಿಂದ ಪ್ರಕೃತ ವಿಷಯಕ್ಕೆ ಯಾವುದೇ ಥರದ ಸಮಸ್ಯೆ ಅಂತ ಬರಲ್ಲ, ನಮಗೇನು ಅನಿಷ್ಟ ಇಲ್ಲ. ಕ್ರಿಯೋಪನಾಯಕತ್ವಂ ಖಲು ಅಂತರಾಲಿಕಸ್ಯ ಅಥವಾ ಆಂತರಾಲಿಕಸ್ಯ ದ್ರವ್ಯಸ್ಯ ನ ಉಭಯ ಸಂಯೋಗಾತಿರಿಕ್ತಂ ಕಿಂಚಿತ್ ಅಂತಂದ್ರು. ತದೇಕಸ್ಯ ಇವ ಅನೇಕೇಷಾಮಪಿ ಸಮಾನಂ ಯದ್ಯಾಕಾಶಃ ಸ್ವಸಂಬಂಧೇನ ಅನ್ಯಗತಂ ಧರ್ಮಂ ಅನ್ಯತ್ರ ಸಂಕ್ರಾಮಯೇತ್ ತದಾ ಸರ್ವಂ ಸರ್ವತ್ರ ಸಂಕ್ರಾಮಯೇತ್ ಅವಿಶೇಷಾತಿಥಿ ಚೇತ್ ಅಂತ ಅವ್ರ ಪ್ರಶ್ನೆ. ಮುಂದೆ ಮಧ್ಯದಲ್ಲಿ ಇದನ್ನು ಹೇಳಿದಾರಲ್ಲ, ಅದು ಮುಖ್ಯ. ಕ್ರಿಯೋಪನಾಯಕತ್ವಂ ಖಲು ಆಂತರಾಲಿಕಸ್ಯ ದ್ರವ್ಯಸ್ಯ ನ ಉಭಯ ಸಂಯೋಗಾತಿರಿಕ್ತಂ ಕಿಂಚಿತ್. ಇಲ್ಲಿ ಕ್ರಿಯಾ ಉಪನಾಯಕತ್ವ ತಾನೇ ಹೇಳಲಿಕ್ಕೆ ಹೊರಟದ್ದು. ನಿಜವಾಗ್ಲೂ ಕ್ರಿಯಾ ಅಂದ್ರೆ ಯಾವುದು? ಪರಿಸ್ಪಂದ ರೂಪವಾದದ್ದು. ಅದು ಸೂರ್ಯನ ಮಂಡಲದಲ್ಲಿರೋದು.
ಅದನ್ನು ಉಪನಾಯಕ ಅಂದ್ರೆ ಅಲ್ಲಿರುವಂತಹ ಒಂದಿಷ್ಟು ವ್ಯವಸ್ಥೆಯನ್ನ ನಮ್ಮ ಶರೀರದೊಳಗೆ ತಂದು ಸೇರಿಸ್ಬೇಕು. ಈ ಕೆಲಸವನ್ನು ಮಾಡೋದು ಕಾಲ ಅಂತ ಹೇಳಿ ಹೊರಟಿದಾರಲ್ವಾ. ಈ ಕೆಲಸ ಕಾಲದಿಂದ ನಡೀತದೆ. ಇದನ್ನೇ ಕ್ರಿಯೋಪನಾಯಕ ಅಂತ ಕರೀತಿದ್ದಾರೆ. ಈ ಕ್ರಿಯೋಪನಾಯಕತ್ವ ಅಂದ್ರೆ ಏನದು? ಆಂತರಾಲಿಕಸ್ಯ ದ್ರವ್ಯಸ್ಯ ನ ಉಭಯ ಸಂಯೋಗಾತಿರಿಕ್ತಂ ಕಿಂಚಿತ್. ಅಂದ್ರೆ ಆಂತರಾಲಿಕ ದ್ರವ್ಯಕ್ಕೆ ಸಂಯೋಗವನ್ನು ಉಂಟು ಮಾಡೋದಷ್ಟೇ, ಬೇರೆ ಇದಕ್ಕಿಂತ ಬೇರೆ ಏನಿಲ್ಲೇ ಇಲ್ಲ ಅಲ್ಲಿ. ಯೋಚನೆ ಮಾಡಿ ನೀವು ಕೂಡ. ಆಂತರಾಲಿಕ ದ್ರವ್ಯಸ್ಯ ಉಭಯ ಸಂಯೋಗವನ್ನು ಉಂಟು ಮಾಡೋದೇ ಕ್ರಿಯೋಪನಾಯಕತ್ವ. ಸ್ಪಷ್ಟಪಡಿಸ್ತೀನಿ, ವಾಕ್ಯ ಅರ್ಥ ಮಾಡ್ಕೊಳ್ಬೇಕು. ಸೂರ್ಯ ಮಂಡಲದೊಳಗೆ ಪರಿಸ್ಪಂದ ನಡೀತದೆ. ಆ ಪರಿಸ್ಪಂದದೊಟ್ಟಿಗೆ ಆ ಪರಿಸ್ಪಂದವನ್ನ ಎಲ್ಲಿಗೆ ಮುಟ್ಟಿಸ್ಬೇಕು? ಭೂಮಿಯಲ್ಲಿರುವಂತಹ ಶರೀರಕ್ಕೆ ಅಲ್ವಾ. ಅಂದ್ರೆ ಈ ಶರೀರಕ್ಕೂ ಆ ಸೂರ್ಯ ಅದು ಮಧ್ಯದಲ್ಲಿ ಒಂದು ಲಿಂಕ್ ಕಲ್ಪನೆ ಮಾಡೋದಷ್ಟೇ. ಆ ಲಿಂಕ್ ಅದೇ ಕಾಲ. ಆ ಲಿಂಕ್ ಕಲ್ಪಿಸ್ತಾ ಇರೋದೇ ಕಾಲ ಅಂತ ಹೇಳ್ತಾರೆ. ಇದಕ್ಕಿಂತ ಬೇರೆ ಇಲ್ಲಿ ಉಪನಾಯಕ ಅಂತ ಅನ್ನೋದಕ್ಕೆ ಯಾವುದೇ ಎಕ್ಸ್ಪ್ಲನೇಷನ್ ಬರೋದೇ ಇಲ್ಲ ಅಲ್ವಾ. ಅದನ್ನೇ ಅಂದ್ರು ಕ್ರಿಯೋಪನಾಯಕತ್ವಂ ಖಲು. ಕ್ರಿಯಾ ಉಪನಾಯಕ ಅಂದ್ರೆ ಏನದು? ಬೇರೆ ಏನಲ್ಲೇ ಅಲ್ಲ, ಆಂತರಾಲಿಕವಾದ ದ್ರವ್ಯಕ್ಕೆ ಉಭಯ ಸಂಯೋಗವನ್ನು ತಂದುಕೊಡೋದು ಅಂತ ಅರ್ಥ. ಲಿಂಕೇ ಅದು. ಲಿಂಕ್ ಇದ್ದಂಗಲ್ಲ, ಲಿಂಕೇ ಅದು. ಕಾಲ ಅನ್ನೋದು ಒಂದು ಕನೆಕ್ಟಿಂಗ್ ಪರ್ಸನ್. ಪೀಪಲ್ ಕನೆಕ್ಟಿಂಗ್ ಪರ್ಸನ್ ಏರ್ಟೆಲ್ ಇದೆ ಇಲ್ಲ? ಏರ್ಟೆಲ್ ಅಂತಾರೆ. ಏನ್ ಅನ್ಬೇಕದು? ಯಾವ್ದೋ ಒಂದು BSNL ಎಲ್ಲ ಇಟ್ಕೋ, ಯಾರು ಬೇಡ ಅಂತ. ಕನೆಕ್ಟಿಂಗ್ ಪರ್ಸನ್ ಅವ. ಅದಕ್ಕೇನೋ ಕರೀತಾರಲ್ಲ ಕನೆಕ್ಟಿಂಗ್ ಪರ್ಸನ್ನಿಗೆ. ಏರ್ಟೆಲ್ಗೆಲ್ಲ ಏನಂತಾರೆ? ಏನೋ ಅಂತಾರೆ, ಒಂದು ಹೆಸರೇನೋ ಇದೆ ಅದಕ್ಕೆ. ಜಿಯೋ ಇವಕ್ಕೆಲ್ಲ ಏನಂತ ಹೆಸರಿದೆ? ಹಿಂಗೆ ಏನೋ ಹೇಳ್ತಾರೆ ನನಗೆ. ಮೀಡಿಯಾ ಅನ್ಬೇಕು ಅದಕ್ಕೆ. ಅದಕ್ಕೇನೋ ಒಂದು ಒಟ್ಟು ಅಂದ್ರೆ ಎಲ್ಲರೊಳಗೂ ಇರುವಂತಹ ಮಾತು ಅನ್ನೋ ಕ್ರಿಯೆಯನ್ನ ಉಳಿದೆಲ್ಲರಿಗೂ ಸಂಪರ್ಕ ಮಾಡಿಸುವಂತ ಒಂದು ಸಾಧನವೇ ತಾನೇ ಇವತ್ತು. ಏನಂತ ಚಿಪ್ ಅನ್ಬೇಕಾ? ನೆಟ್ವರ್ಕ್ ಅನ್ಬೇಕು ಅದಕ್ಕೆ. ಅದೇ ತಾನೇ. ಮತ್ತೆ ಇದು ಅದನ್ನೇ ಹೇಳಲಿಕ್ಕೆ ಹೊರಟಿರೋದು ಈಗ. ಆಂತರಾಲಿಕಸ್ಯ ದ್ರವ್ಯಸ್ಯ ಉಭಯ ಸಂಯೋಗಾತಿರಿಕ್ತಂ ಕಿಂಚಿತ್ ಸಹಕಾರಿತ್ವಂ ಅಲ್ಲ, ಕ್ರಿಯಾ ಉಪನಾಯಕತ್ವಂ ಅಂತ ಇಲ್ಲವೇ ಇಲ್ಲ. ನಾನು ಮಾತಾಡ್ತೀನಿ, ನೀವು ಮಾತಾಡ್ತೀರಿ, ಅವರು ಮಾತಾಡ್ತಾರೆ. ಈ ಮಾತು ಅನ್ನೋದು ಒಂದು ಕ್ರಿಯೆ ತಾನೆ. ಈ ಮಾತು ಅನ್ನೋ ಕ್ರಿಯೆ ಮಧ್ಯದಲ್ಲಿರುವಂತಹ ನನಗೆ, ನಿಮಗೆ, ಅವರಿಗೆ, ಇವರಿಗೆ ಎಲ್ಲರಿಗೂ ಮಧ್ಯದಲ್ಲಿ ಇದ್ದುಕೊಂಡು, ಯಾವುದು ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರಿಗೂ ಕನೆಕ್ಟ್ ಮಾಡ್ತದೋ ಅದೇ ಉಪನಾಯಕ. ಹಬ್ ಅಂತಾರೆ. ಹಬ್ ಸರಿ. ಹಬ್ ಅಂದ್ರೆ ಸೈಕಲ್ ನಲ್ಲಿ ಹಬ್ ಇದ್ದಂಗೆ, ವೀಲಿಗೆ ಹಬ್ ಇದ್ದಂಗೆ. ಅದು ಕಣ್ಣಿಗೆ ಕಾಣಿಸುವಂತೆ ಅಂತರ್ಜಾಲ. ಹಬ್ಬು, ಜಾಲ, ಇವೆಲ್ಲ ವ್ಯವಸ್ಥೆ ಇದೆ. ಅಲ್ಲಿ ಏನು, ಅದು ಮಧ್ಯದಲ್ಲಿರ್ತದೆ. ಆ ಹಬ್ ಯಾವಾಗಲೂ ಕೂಡ ಏನಾಗಿರ್ತದೆ? ಅದು ಮಧ್ಯದಲ್ಲಿರ್ತದೆ, ಸೆಂಟ್ರಲ್ ಇದ್ದು ಉಳಿದವರಿಗೆಲ್ಲ ಕನೆಕ್ಟ್ ಮಾಡಿ ಕೊಡ್ತದೆ. ಅದನ್ನೇ ಉಪನಾಯಕ ಅನ್ನಬೇಕು. ಅಂದ್ರೆ ಅನೇಕ ಜನರನ್ನ ತಾನು ಮಧ್ಯದಲ್ಲಿದ್ದು ಸಂಪರ್ಕ ಕಲ್ಪಿಸುವ ವ್ಯವಸ್ಥೆಯನ್ನು ಯಾವುದು ಮಾಡುತ್ತದೋ ಅದು ತಾನೇ ಉಪನಾಯಕ. ಅಂದ್ರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಉಪನಾಯಕ ಅಂದ್ರೆ ಇಷ್ಟೇ ಹೇಳ್ಬೇಕು ನೀವು. ಕ್ರಿಯಾ ಉಪನಾಯಕತ್ವ ಅಂದ್ರೆ ಇದಕ್ಕಿಂತ ಬೇರೆ ಹೇಳಲಿಕ್ಕಂತೂ ಕೊಂಡಿ ಅಂತ ಹೇಳ್ಬೋದು. ಕೊಂಡಿ, ಇದಕ್ಕಿಂತ ಬೇರೆ ಶಬ್ದದಿಂದ ಅದನ್ನು ಹೇಳಲಿಕ್ಕೆ ಬರಲ್ಲ ಅಂತಂದ್ಮೇಲೆ ಪ್ರಕೃತಕ್ಕೆ ಬರ್ರಿ. ಹಾಗಾದ್ರೆ ತತ್ ಏಕಸ್ಯ ಇವ ಅನೇಕೇಶಾಮಪಿ ಸಮಾನಂ. ಈ ವ್ಯವಸ್ಥೆ ಇದೆ ಅಲ್ಲ, ಇದು ಒಂದಕ್ಕೆ ಹೇಳಲಿಕ್ಕೆ ಬರ್ತದೆ ಅಂದ್ರೆ
ಅನೇಕಕ್ಕೂ ಹೇಳಬಹುದಲ್ವ ಇದನ್ನ. ಈ ಒಂದು ಈಗ ಮೊದಲು BSNL ಅಂತ ಒಂದೇ ಇತ್ತು, ಕರೆಕ್ಟ್. ಹೌದ್ ತಾನೆ? ಮೊದಲು BSNL ಒಂದೇ ಇತ್ತು, ಈಗ ಬೇಕಾದ್ರೆ ಏರ್ಟೆಲ್ ಆಗಿದೆ. ಆಗಿದೆ ಅಂದ್ಮೇಲೆ ಅದು ಪೃಥ್ವಿಗೂ ಹೇಳ್ಬೋದು, ಆಕಾಶಕ್ಕೂ ಹೇಳ್ಬೋದು, ಜಲಕ್ಕೂ ಹೇಳ್ಬೋದಲ್ಲ. ಕರೆಕ್ಟ್. ಯಾಕೆ ಹೇಳಬಾರ್ದು? ಇದಕ್ಕೇನು ಉತ್ತರ ನಿಮ್ದು ಪರ್ಟಿಕ್ಯುಲರ್ ಆಗಿ? ಅನುಮಾನದಿಂದ ಕಾಲ ಸಾಧನೆ ಮಾಡುವ ಸಾಹಸ ಮಾಡ್ಲಿಕ್ಕೆ ಹೊರಟವ್ರದ್ದು ಉತ್ತರ ಏನು ಅಂತ ಕೇಳ್ತಾರೆ. ತದೇಕಸ್ಯ ಇವ ಅನೇಕೇಶಾಂಪಿ ಸಮಾನಂ. ಅದು ಒಂದಕ್ಕೆ ಹೇಳ್ತೇನೆ ಅಂತ ನೀವು ಅಂತಿದ್ರಿ, ಅನೇಕಕ್ಕೂ ಹೇಳ್ಬೋದಲ್ಲ ಉಪನಾಯಕತ್ವವನ್ನ. ಯದಿ ಆಕಾಶ ಸ್ವಸಂಬಂಧೇನ ಅನ್ಯಗತಂ ಧರ್ಮಂ ಅನ್ಯತ್ರ ಸಂಕ್ರಾಮಯೇತ್ ತದಾ ಸರ್ವಂ ಸರ್ವತ್ರ ಸಂಕ್ರಾಮಯೇತ್ ಅವಿಶೇಷಾದಿತಿ ಚೇತ್. ಅವ್ರು ಪ್ರಶ್ನೆ ಕೇಳಿದ್ರ ಅವಾಗ. ಹಂಗಲ್ಲ, ಒಂದ್ ವೇಳೆ ಆಕಾಶವನ್ನು ಉಪನಾಯಕ ಸ್ಥಾನದಲ್ಲಿ ಕೂಡಿಸ್ಬಿಟ್ರೆ ಒಂದು ಸಮಸ್ಯೆ ಇದೆ ಅಂದ್ರೆ ಅವ್ರು. ಏನ್ ಸಮಸ್ಯೆ? ಆಕಾಶವು ತನ್ನೊಳಗಿರುವಂತಹ ತನ್ನ ಸಂಬಂಧದಿಂದಲೇನೆ ಬೇರೆ ಕಡೆಯಲ್ಲಿರುವ ಸಂಬಂಧವನ್ನ ಬೇರೆ ಕಡೆಯಲ್ಲಿ ಉಪನಯನ ಮಾಡೋದು ಅಂತ ಆಗ್ಬಿಟ್ರೆ, ಉಪಸಂಕ್ರಮಣ ಮಾಡೋದು ಅಂತಾದ್ರೆ ಆಕಾಶ ನಿತ್ಯ ಯಾವಾಗಲೂ ಇರ್ತದೆ. ಯಾವಾಗಲೂ ಇರೋದ್ರಿಂದಲೇನೆ ತದಾ ಸರ್ವಂ ಸರ್ವತ್ರ ಸಂಕ್ರಾಮಯೇತ್. ಆವಾಗ ಅದಕ್ಕೆ ಈ ಉಪನಾಯಕತ್ವ ಶಕ್ತಿ ಒಪ್ಕೊಂಡ್ಬಿಟ್ರೆ ಬರೀ ಸೂರ್ಯನೊಳಗಿರುವಂತಹ ಪರಿಸ್ಪಂದವನ್ನಷ್ಟೇ ಯಾಕೆ, ಎಲ್ಲವನ್ನೂ ಎಲ್ಲ ಕಡೆಯಲ್ಲೂ ಸಂಕ್ರಮಣ ಮಾಡಿಬಿಡ್ಲಿ. ಇದಕ್ಕೇನು ಉತ್ತರ? ಸರ್ವತ್ರ ಸರ್ವಂ ಸಂಕ್ರಾಮಯೇತ್ ಅಂತ ಅವಿಶೇಷ ಅಂತ. ಸ್ಪೆಸಿಫಿಕ್ ಲಿಂಕ್ ಸ್ಪೆಸಿಫಿಕ್ ಲಿಂಕ್ ಅಂತ ಉಳಿಯೋದೇ ಇಲ್ಲಲ್ಲ. ಈಗ ನೀವು ಸ್ಪೆಸಿಫಿಕ್ ಲಿಂಕ್ ಅಂತ ಹೇಳಿ ಆಗಿ ಏನು ಪ್ರಯೋಜನ? ಈಗ ಜನರಲ್ ಆದ್ರೂ ಏನ್ ಪ್ರಾಬ್ಲಮ್ ಇಲ್ವಲ್ಲ, ಆಕಾಶ ಎಲ್ಲಾ ಕೆಲಸ ಮಾಡುತ್ತೆ ಅಂದ್ರೆ ಏನಿಲ್ವಾ, ತೊಂದರೆ ಇಲ್ವಲ್ಲ? ಅಲ್ಲ, ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದೇ ಎಲ್ಲವನ್ನೂ ಮಾಡಿಬಿಡ್ಲಿ. ಅಲ್ಲ, ಬರೀ ಸೂರ್ಯನಿಗಷ್ಟೇ ಸಂಬಂಧ ಪಡುವಂತಲ್ಲ, ಎಲ್ಲವೂ ಎಲ್ಲ ಕಡೆಯಲ್ಲಿ ಮಾಡಿ ಹಾಕ್ಬಿಡ್ಲಿ. ಅದು ಇದು ಮಾಡ್ತದೆ. ಮಾಡ್ಲಿ. ಕಾಲ ಅನ್ನೋ ವ್ಯವಸ್ಥೆ ಬೇಡ ಅಂತಂದದ್ದಕ್ಕೆ ತಾರ್ಕಿಕರು ನಮ್ಮ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಆಕಾಶದಿಂದ ಮಾಡ್ಲಿಕ್ಕೆ ಬರಲ್ಲ, ಆಕಾಶಕ್ಕೆ ಈ ತರದ ಪರ್ಸನಾಲಿಟಿ ಒಪ್ಕೊಂಡ್ಬಿಟ್ರೆ ಸರ್ವಂ ಸರ್ವತ್ರ ಸಂಕ್ರಾಮಯೇತ್ ಅವಿಶೇಷ ಅಂತಂತಂದ್ರು. ಅದಕ್ಕೆ ಜಯತೀರ್ಥರು ಉತ್ತರ ಕೊಡ್ತಾರೆ, ನ ನಿಯತ ಉಪಸಂಕ್ರಾಮಕತ್ವಸ್ಯೈವ ಕಲ್ಪನೀಯತ್ವ ಅಂತಂತಂದ್ರು. ಎಂಥ ಅದ್ಭುತ ಉತ್ತರ! ಇಲ್ಲಿ ನಿಯತ ಉಪಸಂಕ್ರಾಮಕತ್ವ ಬೇಕಂತ. ಇದನ್ನ ನಾವು ಚಿಂತನೆ ಮಾಡಲೇಬೇಕು. ಯಾವಾಗಲೂ ಅಷ್ಟೇ, ಆಕಾಶಕ್ಕೆ ನಿಯತ ಉಪಸಂಕ್ರಾಮಕತ್ವವನ್ನು ಕಲ್ಪನಾ ಮಾಡಿಬಿಟ್ರೆ ಸಾಕು. ಅಂದ್ರೆ ಏನು ಅರ್ಥ? ಮೊದಲೆಲ್ಲ ಒಂದು ವ್ಯವಸ್ಥೆ ಇತ್ತು, ನೆನಪಿರ್ಬೇಕು ನಿಮಗೆ. ಜಿಯೋದಿಂದ ಜಿಯೋಕ್ಕೆ, ರಿಲಯನ್ಸ್ ನಿಂದ ರಿಲಯನ್ಸಿಗೆ ಫ್ರೀ ವ್ಯವಸ್ಥೆ. ಆದ್ರೆ ಬೇರೆದಕ್ಕೆ ಏನಾದ್ರೂ ನೀವು ಕಾಲ್ ಮಾಡಿದ್ರೆ ರೇಟ್ ಹಾಕ್ತಾರೆ. ಇದಕ್ಕೆ ಜಿಯೋದಿಂದ ಜಿಯೋಕ್ ಮಾಡೋದಕ್ಕೆ ನಿಯತ ವ್ಯವಸ್ಥೆ ಅಂತ ಕರೀತಾರೆ. ಅಂದಾಜು ಬಂತ ಏನ್ ಹೇಳಿದೆ ಅಂತ? ಅಂದ್ರೆ ನಿಯತ ವ್ಯವಸ್ಥಾಪಕ, ನಿಯತ ಉಪಸಂಕ್ರಾಮಕ. ಅಂದ್ರೆ ಎಲ್ಲವನ್ನೂ ಎಲ್ಲ ಕಡೆಯಲ್ಲಿ ಕಸರ ಮಸರ ಮಾಡ್ಲಿಕ್ಕೆ ಬರಲ್ಲ. ಒಂದು ವ್ಯವಸ್ಥೆ ಇಟ್ಕೊಳ್ಳೋಣ ಅಂದ್ರೆ ಜಯತೀರ್ಥ ಏನು, ಕಾಲಕ್ಕೆ ಹೇಗೋ ಅಲ್ಲಿ ನೀವು ಪರ್ಸನಾಲಿಟಿಯನ್ನು ಒಪ್ತಿರೋ, ಅದಕ್ಕೆ ಅದ್ರ ಶಕ್ತಿ, ಪರ್ಸನಾಲಿಟಿ ಅನ್ನೋಕ್ಕಿಂತ ಅದರದ್ದು ಶಕ್ತಿಯನ್ನು ಒಪ್ತಿರೋ, ಅದಕ್ಕೆ ಬೇಕಾಗುವಷ್ಟು ಶಕ್ತಿಯನ್ನ ಆಕಾಶಕ್ಕೆ ಇದೆ ಅಂತ ಒಪ್ಪಿಬಿಡೋಣ. ನಿಯತ ವ್ಯವಸ್ಥೆಯನ್ನು ಒಪ್ಕೊಂಡ್ಬೇಡ. ಕಾಲ ಏನಂದ್ರಿ? ಅಂದ್ರೆ ಕಾಲವನ್ನ ಒಪ್ಪಿ ಕಾಲಕ್ಕೆ ನಿಯತ ಉಪಸಂಕ್ರಾಮಕತ್ವ ರೂಪವಾದ ಉಪನಾಯಕತ್ವವನ್ನ ಕಲ್ಪನಾ ಮಾಡೋದಕ್ಕಿಂತಲೂ ಇದ್ದ ಈಗಾಗಲೇ ಆಕಾಶ ಅಂತೇನಿದೆ ಅದಕ್ಕೇನೆ ಕಾಲದಿಂದ ನಡೆಯುವಂತಹ ಕೆಲಸಗಳೆಲ್ಲವೂ ಇದೇ ನಡೀತದೆ, ಇದೇ ನಡೆಸ್ತದೆ ಅಂತ ಇಷ್ಟು ಒಪ್ಪಿಕೊಂಡ್ರೆ ಸಾಕಲ್ಲ. ಅರ್ಥ ಆಗ್ತಾ ಇದೆ ನೋಡ್ರಿ. ನಿಯತ ಉಪಸಂಕ್ರಾಮಕತ್ವ ಸೇವ ಕಲ್ಪನೀಯತ್ವ, ಅಷ್ಟನ್ನೇ ಹೌದು, ಆಕಾಶನೇ ಮಾಡ್ತದೆ ಅಂತ ಒಪ್ಕೊಂಡ್ಬಿಟ್ರೆ ಸಾಕು. ಗುರ್ವೀಹಿ ನೋಡ್ರಿ ಮುಂದಂತಾರೆ, ಗುರ್ವೀಹಿ ಧರ್ಮ ಮಾತ್ರ ಕಲ್ಪನಾತಃ ಧರ್ಮಿ ಕಲ್ಪನಾ ಅಂತಂದ್ರು. ಯಾವಾಗಲೂ ಅಷ್ಟೇ, ಹಿಂದೆ ಶಬ್ದ ಆಡುವಾಗ
ಧರ್ಮಿ ಕಲ್ಪನಾತಃ ಧರ್ಮ ಕಲ್ಪನಸ್ಯ ಲಘೀಯಸ್ತ್ವಂ ಅಂತ ಹಿಂದೆ ಆಡಿದ್ರಲ್ವಾ ನಿನ್ನೆ ಪಾಠ ಹೇಳುವಾಗ. ಇವತ್ತು ಅದೇ ಥರದ್ದೇ ಮತ್ತೊಂದು ಶಬ್ದ ಆಡಿದ್ರು. ಗುರ್ವೀಹಿ ಧರ್ಮ ಮಾತ್ರ ಕಲ್ಪನಾತಃ ಧರ್ಮಿ ಕಲ್ಪನಾ ಅಂತ ಮತ್ತೆ. ಇದೆಲ್ಲ ತಾರ್ಕಿಕರದೇ ಬಾಣ. ಅವರು ಅವ್ರ ಗ್ರಂಥದಲ್ಲಿ ಹಿಂಗೆ ಬರ್ಕೊಂಡಿದ್ದಾರೆ. ಅದಕ್ಕೆ ಅದನ್ನೇ ಹೇಳಿದ್ರು. ಅಲ್ಲ, ಧರ್ಮ ಮಾತ್ರ ಕಲ್ಪನಾ ಮಾಡೋಕ್ಕಿಂತ ಧರ್ಮಿಯನ್ನೇ ಕಲ್ಪನಾ ಮಾಡ್ತೀವಿ ಅಂತ ನೀವು ಹೊರಟಿರಲ್ವಾ, ಅದು ಗೌರವ. ಅಂದ್ರೆ ಕಾಲ ಅನ್ನೋದು ಒಂದು ಧರ್ಮಿ, ಆಕಾಶ ಅನ್ನೋದು ಈಗಾಗಲೇ ಸಿದ್ಧವಾದದ್ದು. ಆಕಾಶಕ್ಕಿಂತ ಪೃಥಿವ್ಯಾದಿಗಳಿಗಿಂತಲೂ ಭಿನ್ನವಾದ ಕಾಲ ಅನ್ನೋ ಹೆಸರಿನ ಒಂದು ಅತಿರಿಕ್ತ ಧರ್ಮಿಯನ್ನು ಕಲ್ಪನಾ ಮಾಡಿ ಆ ಧರ್ಮಿಗೆ ಉಪನಾಯಕತ್ವವನ್ನು, ನಿಯತ ಉಪಸಂಕ್ರಾಮಕತ್ವ ರೂಪ ಉಪನಾಯಕತ್ವವನ್ನು ನಾವು ಕಲ್ಪಿಸಿ ಕೊಡೋದಕ್ಕಿಂತಲೂ ಆಕಾಶ ಅನ್ನೋ ಧರ್ಮಿ ಈಗಾಗಲೇ ಕ್ಲುಪ್ತವಾಗಿದೆ. ಕ್ಲುಪ್ತವಾದ ಆಕಾಶಕ್ಕೆ ನಿಯತ ಉಪಸಂಕ್ರಾಮಕತ್ವ ಅನ್ನೋ ಒಂದು ಧರ್ಮವನ್ನು ಮಾತ್ರ, ಅದರದ್ದು ಎಕ್ಸ್ಟ್ರಾ ಜವಾಬ್ದಾರಿ ಇದ್ದಂಗೆ ಅಡಿಷನಲ್ ವ್ಯವಸ್ಥೆಯನ್ನ ಅದಕ್ಕೆ ಕಲ್ಪಿಸಿಬಿಟ್ರೆ ಸುಲಭ ಅಲ್ವಾ? ಇದು ಸುಲಭವೋ ಅದು ಸುಲಭವೋ? ಕಾಲವನ್ನು ಒಪ್ಪಿ ಹೇಳೋದು ಸುಲಭವೋ ಎಲ್ಲ ವ್ಯವಸ್ಥೆಯನ್ನ? ಇದು ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಹೋಗ್ಬೇಕು. ಆಕಾಶದಿಂದ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ಲಿಕ್ಕೆ ನೀವು ಕಾರಣ ಕೊಡಿ ಮೊದಲು ನನಗೆ. ಹಾಗಾದ್ರೆ ಯಾಕಂದ್ರೆ ನೀವು ಬರೀ ಅನುಮಾನದಿಂದ ಎಲ್ಲ ಸಾಧನೆ ಮಾಡ್ಲಿಕ್ಕೆ ಹೊರಡೋರಲ್ವಾ? ಕೊಡಿ, ಕಾರಣ ಕೊಡಿ. ಇದು ಸುಲಭ ಇದ್ದಾಗ ಇದನ್ನೇ ಮಾಡ್ರಿ. ಒಂದೇ ಕಂಬ ಹಾಕಿ ಜಿಯೋ, ಏರ್ಟೆಲ್ಲು, ಉಳಿದವ್ರದ್ದು ಎಲ್ಲರದ್ದನ್ನು ಛತ್ರಿಯನ್ನ ಅದಕ್ಕೆ ಅಳವಡಿಸ್ಬಿಟ್ರನೇನೆ ಎಲ್ಲರಿಗೂ ಸರ್ವಿಸ್ ಕೊಡ್ಲಿಕ್ಕೆ ಅವಕಾಶ ಇರುವಾಗ ಒಬ್ಬೊಬ್ರು ಒಂದೊಂದು ಕಂಬ ಹಾಕ್ತಾ ಹೋಗೋದು ಸರಿನಾ? ಅನೇಕ ಕಂಬಗಳನ್ನು ಕೂಡಿಸಿ ಅನೇಕ ಛತ್ರಿ ಹಾಕೋದು ಗುರುಭೂತನೋ? ಇದ್ದು ಒಂದು ಕಂಬ BSNL ನಲ್ಲೇನೆ ಜಿಯೋ ಮತ್ತು ಏರ್ಟೆಲ್ ಮೊದಲಾದವುಗಳನ್ನು ಅಳವಡಿಸೋದು ಲಾಘವನೋ? ಈಗ ಉಪಗ್ರಹ ಇದೆ ಅಲ್ಲ, ಉಪಗ್ರಹ ಒಂದೇ ಉಪಗ್ರಹದಿಂದ ಎಲ್ಲಾ ಇಂಟರ್ನೆಟ್ ನವರು ಒಳಗೊಂಡು ಬರ್ತಾರೆ. ಒಂದೇ ಉಪಗ್ರಹದಿಂದ ಉಪಗ್ರಹ ಸರಿ. ಅದೇ ಗೌರವ ಲಾಘವಗಳಲ್ಲಿ ಉದಾಹರಣೆ ಯಾಕೆ ಕೊಟ್ಟದ್ದೇ ಹೊರತು ಅದನ್ನೇನು ಹೆಚ್ಚಿನ ತಗೊಳ್ಳೋದು ಬೇಡ. ಹಂಗಿದ್ದಂಗೆ ಒಂದು ಕಂಬವೇ ಎಲ್ಲಾ ಛತ್ರಿಗಳನ್ನು ಕೂಡಿಸ್ಕೊಳ್ಳಿಕ್ ಬರ್ತಿರುವಾಗ ಒಂದೊಂದಕ್ಕೊಂದೊಂದು ಕಂಬ ಛತ್ರಿ ಕೂಡಿಸೋದಕ್ಕಿಂತಲೂ ಇದ್ದ ಕಂಬದಲ್ಲಿ ಛತ್ರಿಯನ್ನು ಕೂಡಿಸೋದು ಸುಲಭ ತಾನೆ. ಹಂಗೆ ಇದ್ದ ಆಕಾಶ ಅನ್ನೋ ಒಂದೇ ಕಂಬಕ್ಕೆ ಶಬ್ದಕ್ಕೂ ಅದೇ ಆಶ್ರಯ, ಅದೇ ಉಪಸಂಕ್ರಾಮಕ. ಅರ್ಥಾತ್ ಸೂರ್ಯ ಮಂಡಲದಲ್ಲಿರುವ ಪರಿಸ್ಪಂದ ಉಪಸಂಕ್ರಾಮಕವು ಅದೇ ಆಗಿದೆ. ಇಷ್ಟು ಹೇಳಿಬಿಟ್ರೆ ಸಾಕಪ್ಪ. ಪ್ರತ್ಯೇಕ ಕಂಬನೇ ಯಾಕೆ ನೆಡಬೇಕು? ಗುರುಭೂತ. ಧರ್ಮಿ ಕಲ್ಪನಾಕ್ಕಿಂತ ಧರ್ಮ ಕಲ್ಪನಾ ಅಂದ್ರೆ ಏನು ಅಂತ ಅರ್ಥ ಆಯ್ತಾ ಈಗ? ನೋಡಿ, ಇದು ಗುರುವೀಹಿ ಧರ್ಮ ಮಾತ್ರ ಕಲ್ಪನಾತೋ ಧರ್ಮಿ ಕಲ್ಪನಾ ಅಂತಂದಕ್ಕೆ ಇಷ್ಟ ಅರ್ಥ ಬಂತದಕ್ಕೆ. ಅನ್ಯಥಾ ಒಂದು ವೇಳೆ ಈ ತರ ಆಕಾಶಕ್ಕೆ ನೀವು ಒಪ್ಪೋದೇ ಇಲ್ಲ ಅಂತ ಹೇಳಿದ್ರೆ, ಉಪಸಂಕ್ರಾಮಕತ್ವವನ್ನು ನಾವು ಆಕಾಶಕ್ಕೆ ಒಪ್ಪಲ್ಲ ಅಂತ ನೀವಂದ್ರೆ ಕಾಲೇಪಿ ಸಮಾನ ಪ್ರಸಂಗ. ಹಾಗಾದ್ರೆ ನೀವು ಆಕಾಶದಲ್ಲಿ ಒಪ್ಪದೇ ಇರೋದಕ್ಕೆ ಏನೆಲ್ಲ ಕಾರಣ ಹೇಳ್ತಿರೋ ಕಾಲದಲ್ಲೂ ಅದು ಬರ್ಲಿಕ್ಕೆ ಶುರು ಆಗ್ತದೆ. ಕಾಲಕ್ಕೂ ಹೇಳಿ. ನೀವು ಅಲ್ಲಿ ಆಕಾಶಕ್ಕೆ ಏನು ದೋಷ ಕೊಡ್ತೀರಿ, ಕಾಲಕ್ಕೂ ಆ ದೋಷ ಬರ್ತದೆ. ಅಂದಮೇಲೆ ಕೇವಲ ಅನುಮಾನದಿಂದ ಕಾಲವನ್ನು ಸಾಧನೆ ಮಾಡ್ತೀನಿ ಅಂತ ಹೋಗುವ ನಿಮಗೆ ಈ ಥರದ ದೋಷಗಳಿಗೆ ಅವಕಾಶ ಬಹಳ ಇದೆ. ಮುಂದಿನ ನೋಡ್ಬೇಕೀಗ. ತತ್ ಸಿದ್ಧ ಸಿದ್ಧಿಭ್ಯಾಂ ಅನವಸರ ದುಸ್ತತ್ವಮಿತಿ ಚೇತ್ ನ ಭಾವ ಅನವಬೋಧಾತ್ ವಿಶಿಷ್ಟ ಪ್ರತ್ಯಯ ದರ್ಶನಾನಂತರಂ ಹಿ ಬಹವಃ ಪಕ್ಷಾಃ ಪ್ರಾಪ್ನುವಂತಿ ಕಿಂ ಅಯಂ ಸ್ವರಸ ಸಂಬಂಧ ನಿಬಂಧನಃ ಕಿಂ ವಾ ಅತಿರಿಕ್ತ ಸಂಬಂಧ ಅಧೀನಃ ಇತಿ. ದ್ವಿತೀಯೇಪಿ ಕಿಂ ಸಾಕ್ಷಾತ್ ಸಂಬಂಧಃ ಅತ್ರ ನಿಮಿತ್ತಂ ಉತ ದ್ರವ್ಯಾಂತರ ಕೃತಃ ಇತಿ. ಉತ್ತರತ್ರಾಪಿ ತದ್ದ್ರವ್ಯಂ ಪ್ರಸಿದ್ಧೇಷು ಅನ್ಯತಮದ್ವಾ ಭವತು ಅನ್ಯದ್ವಾ ಇತಿ. ಸರ್ವತ್ರ ಬಾಧಕಾನಿ ಪರ್ಯಾಲೋಚಯನ್
ಪ್ರಸಿದ್ಧದ್ರವ್ಯೇಷು ಯದ್ಬಾಧಕಂ ಪಶ್ಯೇತ್ ತದಪ್ರಸಿದ್ಧೇಪಿ ಕಲ್ಪ್ಯಮಾನೆ ಕಥಂ ನ ಅನುಸಂದಧ್ಯಾತ್ ಅನುಸಂದಧಾನಶ್ಚ ತತ್ ಸ್ವಾಭಾವ್ಯೇನ ಪರಿಹಾರಂ ಚಿಂತಯನ್ ಕಲ್ಪನಾ ಗೌರವ ವ್ಯಸನಂ ಅಪಹಾಯ ಲಘೀಯಾಂಸಮೇವ ಪಕ್ಷಂ ನ ಕಥಂ ವಾ ರೋಚಯತ ಇತ್ಯಸ್ಯ ಅರ್ಥಸ್ಯ ವಿವಕ್ಷಿತತ್ವಾತ್ ಪರಸಿದ್ಧತ್ವೇನ ಪ್ರಸಂಗಸ್ಯ ನ ದೋಷಃ ಇತಿ ಅಸ್ಯಾಪ್ಯಯಮೇವ ಅಭಿಪ್ರಾಯಃ ಕಿಂಚ ಅಯಂ ಪ್ರಸಂಗಃ ವಸ್ತುತಃ ಸಾಧುಃ ಅಥ ಆಭಾಸಃ ನಾದ್ಯಃ ಕಾಲಪ್ರತೀತ್ಯುತ್ತರಕಾಲಂ ವ್ಯಾಪ್ತಿಭಂಗಾತ್ ದ್ವಿತೀಯೇ ಕಥಂ ಆಕಾಶಸ್ಯ ಕ್ರಿಯಾ ಉಪನಾಯಕತ್ವಂ ತ್ಯಾಜಯೇತ್ ಅನ್ಯಥಾ ಜಾತಿ ನಿರಾಕರಣಮಪಿ ನ ಸ್ಯಾತ್ ಇತಿ ಅಂತಂತಾರೆ. ಇದೆಲ್ಲ ಸ್ವಲ್ಪ ನಾಳೆ ಮಾಡ್ಲಾ? ನಾಳೆ ಮಾಡಿ. ಒಂದೇ ದಿವಸ ಹೇಳಿದ್ರೆ ತುಂಬಾ ಹೇಳಿಕ್ ಬರ್ತದೆ, ತಕ್ಷಣಕ್ಕೆ ಇದಾಗಲ್ಲ ಮನಸ್ಸಿಗೆ. ಅದಕ್ಕೆ ಈಗ ಇಷ್ಟು ಗೊತ್ತಾಗ್ತದೆ. ಇದು ಏನಂದ್ರೆ ಸಾರಾಂಶ ಅಂತೂ ಚಿಂತನೆ ಮಾಡಿಸಿರ್ತೀನಿ. ಈಗ ಅವರಿಗೆ ಕುತ್ತಿಗೆಗೆ ಬಂದಂಗೆ ಆಗಿದೆ ತಾರ್ಕಿಕರಿಗೆ, ಅದನ್ನ ನೆನ್ಪಿಟ್ಕೊಳ್ರಿ. ಯಾಕಂದ್ರೆ ಜಯತೀರ್ಥರು ಮಾತಾಡೋ ಶೈಲಿ ಇದೆಯಲ್ಲ, ಅವರು ಕೇವಲ ಅನುಮಾನದಿಂದ ಕಾಲ ಸಾಧನೆ ಮಾಡ್ತೀವಿ ಅಂತ ಹೊರಟವರಿಗೆ ಆ ಜಯತೀರ್ಥರು ಹಾಕ್ತಾ ಇರುವಂತಹ ಪ್ರತಿಬಂಧಿಗಳು ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆಕಾಶವೇ ಒಪ್ಪಿಕೊಡ್ರಿ, ಆಕಾಶದಿಂದಲೇ ಅಲ್ಲ, ಕಾಲ ಸರ್ಕಾರ ಒಪ್ಕೋತಾರೆ, ಆದ್ರೆ ಅದು ಅನುಮಾನದಿಂದ ಅಲ್ಲ ಅಂತಾರೆ ಅಷ್ಟೇ. ಇಲ್ಲ ಕಾಲ ಅನ್ನೋ ಕಾಲ ಇಲ್ಲ ಅಂತ ಅನ್ನೋದಲ್ಲ. ಕಾಲ ಇಲ್ಲ ಅನ್ನೋದಿಲ್ಲ, ಅನುಮಾನ ಅನ್ನೋದ್ರಿಂದಲೇನೆ ಕಾಲವನ್ನು ಸಾಧನೆ ಮಾಡ್ತೀವಿ, ಸಾಕು ಸಾಕ್ಷಿ ಬೇಕಿಲ್ಲ ಅಂತ ಅನ್ನೋ ಧೋರಣೆ ಇರೋರಿಗೆ ಈ ತರ ಮಾತಾಡ್ತಾರೆ. ಅದಕ್ಕೆ ಒಂದ್ ಮೇನ್ ಅಪೋಸಿಷನ್. ಅದಕ್ಕೆ ಅನುಮಾನಕ್ಕೆ ಯಾಕೆ ಮಾಡ್ತೀರಿ, ಸಾಕ್ಷಿಯಿಂದ ಮಾಡ್ತವೆ. ಅನುಮಾನಕ್ಕೆ ಯಾಕೆ ಮಾಡ್ತೀರಲ್ಲ, ಅನುಮಾನದಿಂದ ಮಾಡೋ ಮೊದಲೇ ಕಾಲದ ಪರಿಚಯ ಇರಬೇಕು ಅಂತ ಜಯತೀರ್ಥರ ಅಭಿಪ್ರಾಯ. ಅನುಮಾನದಿಂದ ಕಾಲ ಸಾಧನ ಮಾಡ್ಲಿಕ್ಕೆ ಹೊರಡಬಾರ್ದು, ಅದು ಪ್ರೂವ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆ ಅಂದ್ರೆ ನೀವು ಯಾವುದನ್ನ ಅನುಮಾನದಿಂದ ಮಾಡ್ಲಿಕ್ಕೆ ಹೊರಟಿರ್ತೀರಿ, ನಾವು ಅದನ್ನ ಅನುಮಾನವನ್ನೇ ಆಕಾಶದಲ್ಲಿ ಪರ್ಯವಸಾನ ಮಾಡಿಬಿಡ್ತೀವಿ. ಆಕಾಶ ಒಪ್ರಿ ಸಾಕು ಅಂತ ಉತ್ತರ ಹೇಗೆ ಕೊಡ್ತೀರಿ? ಅವಾಗ ಅವ್ರ ಬಾಯಲ್ಲಿ ಉತ್ತರ ತರಿಸ್ಬೇಕಾಗಿರೋದೇನು ಅಂದ್ರೆ, ಹೌದು ಈ ರೀತಿ ನಾವು ಅನುಮಾನ ಮಾತ್ರವನ್ನ ಇಟ್ಕೊಂಡು ಹೊರಟ್ರೆ ಆಕಾಶದಿಂದಲೇನೆ ಆ ಕಾಲದ ಕೆಲಸ ನಿಭಾಯಿಸ್ಲಿಕ್ಕೆ ಬರ್ತಿರುವಾಗ ಕಾಲ ಯಾಕೆ ಒಪ್ತೀರಿ ಅನ್ನೋ ಪ್ರಶ್ನೆಗೆ ಉತ್ತರ ಬರಲ್ಲ. ಅವಾಗ ಇಲ್ಲ, ಕಾಲವನ್ನ ಸಾಕ್ಷಿ ಅನ್ನೋ ಬೇರೆ ಪ್ರಮಾಣದಿಂದ ಸಿದ್ಧ ಮಾಡಿಕೊಂಡು ಆಮೇಲೆ ಈ ಅನುಮಾನಕ್ಕೆ ಏನಾದ್ರೂ ಹೇಳಿದ್ರೆ ಒಂದ್ ಸ್ವಲ್ಪ ಗಟ್ಟಿ ಉಳಿತದ. ಇದು ಮೊದ್ಲು ಅದನ್ನ ಸಿದ್ಧ ಮಾಡ್ಕೊರಿ ಅಂತ. ಅದನ್ನ ಅವ್ರು ಒಪ್ಪಿಲ್ಲ ಅವ್ರ ಫಿಲಾಸಫಿ ಒಳಗೆ. ಈಗ ಸಾಕ್ಷಿಯಿಂದ ಕಾಲ ಬರೀ ಅದ ಅಂತ ಗೊತ್ತಾಗ್ತದ. ಅದನ್ನ ಪರಿಮಾಣ ಎಷ್ಟದ ಅಂತ ಗೊತ್ತಾಗ. ಈಗ 2 ವರ್ಷ 3 ವರ್ಷ ತಿಳಿಬೇಕಾದ್ರೆ ಪೃಥ್ವಿ ಸೂರ್ಯನ ಇದನ್ನೇ ಬೇಕಲ್ಲ. ಎಲ್ಲ ಸರಿ, ಸಾಕ್ಷಿ ನಮಗೆ ಪರಿಮಾಣ ಆಕ್ಚುಲಿ ಸಾಕ್ಷಿ ಅನ್ನೋ ವ್ಯವಸ್ಥೆ ಕಾಲ ಅನ್ನೋ ಒಂದು ವಸ್ತು ಅದ ಅಂತ ತಿಳಿಸೋದ್ರ ಬಗ್ಗೆನೇ ಚರ್ಚೆ ನಡೆದಿದೆ. ಅದು ಎಷ್ಟದ ಏನದ ಅದ್ರ ಚರ್ಚೆ ನಡೆದಿಲ್ಲ ಈಗ. ಅಂದ್ರೆ ಈಗ ಎಷ್ಟು ವರ್ಷ ಆಯ್ತು ಅದನ್ನು ಸಹಕಾರಿಯಾಗಿ ಸೂರ್ಯನ ಕಿರಣಗಳನ್ನು ಸೂರ್ಯನ ಕಿರಣ ದಿವಸ ಇಷ್ಟು ದಿವಸ ಆತು ಅಂತ ಅನ್ಬೇಕಂತಂದ್ರ ಪೃಥ್ವಿ ಗತಿ ಅಥವಾ ಸೂರ್ಯನ ಗತಿ ಮೇಲೆ ದಿವಸ ವರ್ಷ ಹೇಳ್ತೇವೆ. ಸಹಕಾರಿ ಪೃಥ್ವಿ ಗತಿ ಅನ್ನೋದು ಸಹಕಾರಿ ನಮ್ಮ ತಿಳುವಳಿಕೆಗೆ. ಅದನ್ನ ಗ್ರಾಸ್ ಮಾಡೋದು ಸಾಕ್ಷಿ. ಹೌದು, ಕಾಲವನ್ನು ಗ್ರಾಸ್ ಮಾಡೋದು ಸಾಕ್ಷಿನೇ. ಅದಕ್ಕೆ ಸಹಕಾರಿಯಾಗಿ ಇವೆಲ್ಲ ಸೇರ್ಕೊಂಡಿರ್ತಾವಷ್ಟೇ. ಪೃಥ್ವಿ ಗತಿ ಸೂರ್ಯನ ಗತಿ ಪೃಥ್ವಿ ಚಲನ ಅಲ್ಲ, ಹಿಂದಿನ ತರ ಇಷ್ಟೇ ಅಭಿಪ್ರಾಯ ಅಲ್ವಲ್ಲ. ಕಾಲವು ಸೂರ್ಯನ ಚಲನೆಗೆ ಶರೀರಾದಿಗಳು ಸಂಕ್ರಮಗೊಳಿಸುತ್ತೆ ಅಂತ ಅವ್ರದ್ದು ಅಪೇಕ್ಷೆ ಪಕ್ಷದಲ್ಲಿ ಬೇರೆ ಕಡೆನೂ ಇರುತ್ತೆ ಅಂತ ಅವ್ರು ಹಾಕ್ಬೇಕಾಗಿತ್ತು ಅಂತ ಹೇಳೋದು ಬೇರೆ ಕಡೆಯಲ್ಲಿ ಇರ್ತದೆ ಅಂತಂದ್ರೆ ಅರ್ಥ ಏನು?
ಕಾಲವು ಅಲ್ಲ ಇತರ ಕಡೆ ಈ ಬೇರೆ ಅಲ್ಲ ಈ ಬೇರೆ ಇತರ ಕಡೆನೂ ಸಂಕ್ರಮಗೊಳ್ಳುತ್ತೆ ಅಂತ ಅಭಿಪ್ರಾಯ. ಅಲ್ಲ, ಕಾಲ ಅನ್ನೋದು ಬೇಡವೇ ಬೇಡ, ಆಕಾಶದಿಂದಲೇ ಕಾಲದ ಕೆಲಸ ಆಗೋಗ್ತದೆ. ಸರಿ ಸರಿ. ಕಾಲವೇ ಬೇಡ, ಕಾಲ ಅನ್ನೋದರಿಂದ ನಡಿಬೇಕಾದ ಕೆಲಸ ಏನೆಲ್ಲ ಇದೆ ಆ ಕಾಲದಿಂದ ನಡಿಬೇಕಾದ ಕೆಲಸ ಆಕಾಶದಿಂದಲೇ ನಡೆಸಬಹುದು ಅಂತ ನಾವು ಹೇಳ್ತೀವಿ. ಉತ್ತರ ಏನಿದಕ್ಕೆ ಅಂತ ಕೇಳ್ತಾರೆ ಜಯತೀರ್ಥ. ಅರ್ಥ ಆಯ್ತು. ಯಾವ ಕೆಲಸ ಕಾಲದಿಂದಲೇ ಆಗ್ಬೇಕು ಅಂತ ನೀವು ತಲೆಯಲ್ಲಿ ಇಟ್ಕೊಂಡಿದ್ರಿ ಅದು ಆಕಾಶದಿಂದಲೇ ಆಗ್ತದೆ ಅಂತ ನಾವು ನಿರೂಪಿಸ್ಕೊಟ್ಬಿಡ್ತೇವೆ. ಅವಾಗ ಆ ಕಾಲವನ್ನು ಅವಾಯ್ಡ್ ಮಾಡಿಬಿಡ್ರಿ. ಹಾಗಾದ್ರೆ ಅರ್ಥ ಗೊತ್ತಾಗ್ತದೆ. ಕಾಲಾನೇ ಬೇಕಿಲ್ಲ ಅದಕ್ಕೆ. ಆ ಅನುಮಾನನ ಪ್ರೂವ್ ಮಾಡ್ಲಿಕ್ಕೆ ಕಾಲಾನೇ ಬೇಕಿಲ್ಲ. ಸೂರ್ಯನ ಪರಿಸ್ಪಂದನೆಯನ್ನ ಸಾಕು ನಮ್ಮ ಇದಕ್ಕೆ ಪಿಂಡಕ್ಕೆ ಕನೆಕ್ಷನ್ ಮಾಡ್ಲಿಕ್ಕೆ ಆಕಾಶ ಕಾಲ ಅನ್ನೋದು ಒಂದು ಅದೇ ಮುಖ್ಯ ಅಲ್ಲ ಅಂತ ಹೇಳಿ, ಅನುಮಾನದಿಂದ ಬೇಡ ಅಂತ ಹೇಳಿ. ಆಕಾಶದಿಂದಲೇನೆ ಆ ಕಾಲದ ಕೆಲಸ ಆಗೋಗ್ತು ಅಂತಂದ್ರೆ ಮುಗಿದೋಯ್ತಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಕಾಲಕ್ಕೆ ಅನುಮಾನ ಬೇಕಿಲ್ಲ, ಕಾಲಕ್ಕೋಸ್ಕರ ಅನುಮಾನ ಬೇಕಾಗಿಲ್ಲ. ಕಾಲ ಅನ್ನೋದು ಬೇರೆನೆ, ಕಾಲ ಅನ್ನೋದು ಬೇಕಿರ್ತದೆ, ಆದ್ರೆ ಅನುಮಾನದಿಂದ ಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ, ಬೇಡ ಅಂತ. ಮುಂದೆ ಎಲ್ಲಿಗೆ ಬಂದ್ರು ಅಂದ್ರೆ ಕೊನೆಗೆ ಅವರು ಮಾತಾಡ್ತಾ ಜಯತೀರ್ಥರ ಈ ಥರದ ಈ ವಾದದ ಶೈಲಿಯನ್ನು ನೋಡಿ ತಾರ್ಕಿಕರಂದ್ರು ಸಿದ್ಧಿಭ್ಯ ಅನವಸರ ದುಸ್ತತ್ವಂ ಅಂತಂದ್ರು. ಇದು ಸಿದ್ಧಿಗಳಿಂದ ಇದನ್ನ ನಾವು ಹ್ಯಾಕ್ ಸಾಧನೆ ಮಾಡೋದು ಕಷ್ಟ ಆಯ್ತಲ್ಲ ಅಂತ. ಅದಕ್ಕೆ ಉತ್ತರ ಕೊಟ್ರು, ಭಾವ ಅನವಬೋಧಾತ್, ನಿಮಗಿನ್ನೂ ನಮ್ಮ ಅಭಿಪ್ರಾಯ ಅರ್ಥ ಆಗಿಲ್ಲ, ನಾವು ಅಭಿಪ್ರಾಯ ತಿಳಿಸ್ತೇವೆ ಅಂತ ಹೇಳಿ ಹೇಗೆ ವ್ಯವಸ್ಥೆ ಮಾಡಬೇಕು, ಏನು ಅಭಿಪ್ರಾಯ ಇಟ್ಕೊಂಡು ಮಾತಾಡ್ತಿದ್ದೀವಿ ಮುಂದೆ ಹೇಳಲಿಕ್ಕಿದ್ದಾರೆ, ಅದನ್ನ ನಾಳೆ ಮಾಡ್ತೀನಿ ಅಂತಂದೆ ಅಷ್ಟೆ. ನಮಸ್ಕಾರ ಗುರುಗಳೇ. ಹರಿ